ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸಿಂದ ಸರ್ಫೇಸ್ ಕೆಮಿಸ್ಟ್ರಿ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ adsorption, that is definition of adsorption, different terminologies present in the adsorption, ಅದಾದಮೇಲೆ mechanism of adsorption and types of adsorption. ಟೈಪ್ಸ್ ಆಫ್ ಅಡ್ಸಾರ್ಪ್ಷನಲ್ಲಿ ಡಿಫರೆನ್ಸ್ ಬಿಟ್ವೀನ್ ಫಿಸಿಕಲ್ ಅಡ್ಸಾರ್ಪ್ಷನ್ ಮತ್ತು ಕೆಮಿಕಲ್ ಅಡ್ಸಾರ್ಪ್ಷನನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡುತ್ತೆ. ಸೊ ಫಿಫ್ತ್ ಚಾಪ್ಟರ್ ಇನ್ ಸೆಕೆಂಡ್ PUC ಕೆಮಿಸ್ಟ್ರಿ, ಲಾಸ್ಟ್ ಚಾಪ್ಟರ್ ಇನ್ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್, ದಟ್ ಈಸ್ ಸರ್ಫೇಸ್ ಕೆಮಿಸ್ಟ್ರಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಈ ವರ್ಷಕ್ಕೆ ಅಂದ್ರೆ 2022ಗೆ ಈ ಒಂದು ಚಾಪ್ಟರ್ ಇಂದ 7 ಮಾರ್ಕ್ಸ್ ಅನ್ನ ಕೇಳ್ತಾರೆ. ಅದರಲ್ಲಿ 1 ಮಾರ್ಕ್ 2 ಕ್ವಶನ್ ಇರ್ತದೆ, ಪ್ಲಸ್ 5 ಮಾರ್ಕ್ 1 ಕ್ವಶನ್ ಇರ್ತದೆ. ಬಹಳ ಸಿಂಪಲ್ ಚಾಪ್ಟರ್ ಇದು. ಇದರಲ್ಲಿ ಯಾವುದೇ ನಿಮಗೆ ನ್ಯೂಮರಿಕಲ್ಸ್ ಇಲ್ಲ, ಫಿಸಿಕಲ್ ಕೆಮಿಸ್ಟ್ರಿ ಅಂತ ಹೇಳಿ ಯಾವುದೇ ರಿಯಾಕ್ಷನ್ಸ್ ಇಲ್ಲ, ಎಲ್ಲ ಫಿಸಿಕಲ್ ಪ್ರೊಸೆಸಸ್. ಸಮ್ ಆಫ್ ದ ಪ್ರೊಸೆಸಸ್ ಆಲ್ರೆಡಿ ವಿ ನೋ ಅಂಡ್ ಸಮ್ ಪ್ರೊಸೆಸಸ್ ವಿಚ್ ಆರ್ ನ್ಯೂ ಫಾರ್ ಅಸ್ that we are going to discuss in this particular chapter. So let us see first. So what is this surface chemistry? What is the definition of this surface chemistry? So remember, surface chemistry is the chemistry which deals with phenomena andre processes which occurs at surfaces or interfaces. Surface andre gottide namage, hauda? Surface antandre surface ಮೇಲ್ಗಡೆ ಇರುವಂತದ್ದು. Interface ಅಂದ್ರೆ ಏನು? So that we are going to discuss. Interface antandre ಗೊತ್ತಿರಲಿ, a boundary separating two faces is called an interface. See, ಅದಕ್ಕೂ ನಾವು ಸರ್ಫೇಸ್ ಅಂತಾನೂ ಕರಿಬಹುದು. A boundary separating two faces. It may be ನೋಡಿ, the solution in which ಇಲ್ಲಿ ವಾಟರ್ ಅನ್ನು ತಗೊಂಡಿದ್ದೀವಿ ಅಥವಾ ಯಾವುದೋ ಒಂದು ಸೊಲ್ಯೂಷನ್ ಅನ್ನು ತಗೊಂಡಿದ್ದೀವಿ, ಇಲ್ಲಿ ಏರ್ ಇದೆ, ಇದೇನಿದೆಯಲ್ಲ ಮೇಲ್ಗಡೆ ಇರೋದು, ದಿಸ್ ಈಸ್ ದ ಬೌಂಡರಿ ವಿಚ್ ಇಸ್ ಸಪರೇಟಿಂಗ್ ಟೂ ಫೇಸಸ್, ಏರ್ ಅಂಡ್ ದ ಲಿಕ್ವಿಡ್. ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಇಂಟರ್ಫೇಸ್ ಆರ್ ಸರ್ಫೇಸ್, ರೈಟ್? ಸೊ ದಟ್ ಈಸ್ we can call it as interface. ಈಗ ಈ ಇಂಟರ್ಫೇಸ್ ಮೇಲೆ ಯಾವ ರೀತಿ ಪ್ರೊಸೆಸಸ್ ಆಗಬಹುದು ಅದನ್ನ ನಾವು ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ಕಲಿತಾ ಹೋಗ್ತೀವಿ. ಅದಕ್ಕಾಗಿ ನಾವು ಇದನ್ನ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದ ನೇಚರ್ ಆಫ್ ಸರ್ಫೇಸಸ್ ಅಂಡ್ ಚೇಂಜಸ್ ಅಕರಿಂಗ್ ಇನ್ ದ ಸರ್ಫೇಸಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಯಾವ್ಯಾವುದು? ಸಿ, we will call it as adsorption ಅಂತ ಹೇಳ್ತೀವಿ. adsorption ಇರಬಹುದು, ಆರ್ catalysis. catalysis is also a process which take place on the surface. ಒಂದು ಹೊಸದು ಕಲಿತೀವಿ ನಾವು, ಕೊಲೈಡ್ಸ್ ಅಂತ ಹೇಳಿ. ಇದನ್ನ ಬಿಟ್ಟು ಕೂಡ ನಮಗೆ ಇದೆ ರಸ್ಟಿಂಗ್ ಆಫ್ ಐರನ್ ಅಥವಾ ಕೊರೋಷನ್ ಅಂತ ಏನ್ ಕರಿತೀವಿ ಅದು, ಅಥವಾ ಕ್ರಿಸ್ಟಲೈಸೇಷನ್. ಕ್ರಿಸ್ಟಲೈಸೇಷನ್ ಇಸ್ ಆಲ್ಸೋ ಸರ್ಫೇಸ್ ಫಿನಾಮಿನಾ. ಡಿಸ್ಸೊಲ್ಯೂಷನ್ ಅಂತ ಕರಿತೀವಿ. ಯಾವುದೇ ಒಂದು ಸಾಲ್ಟ್ ಅನ್ನ ವಾಟರ್ ದಲ್ಲಿ ಹಾಕಿದಾಗ ಆ ಸಾಲ್ಟ್ ಏನು ವಾಟರ್ ದಲ್ಲಿ ಡಿಸಾಲ್ವ್ ಆಗ್ತದ, ಅದು ಡಿಸ್ಸೊಲ್ಯೂಷನ್ ಅಂತ ಕರಿತೀವಿ. ದೀಸ್ ಆರ್ ಆಲ್ಸೋ ಸರ್ಫೇಸ್ ಕೆಮಿಸ್ಟ್ರಿ ಅಂಡರ್ ಬರುವಂತಹ ಒಂದಷ್ಟು ದ ಡಿಫರೆಂಟ್ ಫಿನಾಮಿನಾ. ಫಾರ್ ಅವರ್ ಸಿಲೆಬಸ್ ವಿ ಹ್ಯಾವ್ adsorption, catalysis and colloids in detail. Remember, surface chemistry is the branch of chemistry which deals with the nature of surfaces and changes occurring on the surfaces. So ಈಗ ಅದರಲ್ಲಿ ಫಸ್ಟ್ ಒನ್ we are going to discuss about adsorption. ಆ adsorption ಅಂತ ಅಂದಾಗ ಜನರಲಿ ಇನ್ನೊಂದು ವರ್ಡ್ ನಮ್ಮ ತಲೆ ಒಳಗೆ ಬಂದ್ಬಿಡ್ತದೆ, ಅದು absorption. ಹೌದಾ? absorption, only small difference, AD ಬದಲು AB ಅದ. ಹಾಗಾದ್ರೆ ಮೊದಲು ಅಬ್ಸಾರ್ಪ್ಷನ್ ಅನ್ನು ಡಿಸ್ಕಸ್ ಮಾಡೋಣಂತೆ. ಅಬ್ಸಾರ್ಪ್ಷನ್ ಅಂತಂದ್ರೆ ಏನು ನೋಡಿ, ಇದು ಸ್ಪಾಂಜ್. ಇದನ್ನ ನಾವು ವಾಟರ್ ದಲ್ಲಿ ಡಿಸಾಲ್ವ್ ಮಾಡೋಣಂತೆ. ಸೊ ವಾಟರ್ ದಲ್ಲಿ ಡಿಸಾಲ್ವ್ ಆಯ್ತು. ವಾಟರ್ ದಲ್ಲಿ ಡಿಸಾಲ್ವ್ ಆದ ತಕ್ಷಣ ನೋಡಿ, ವಾಟರ್ ದಲ್ಲಿ ಡಿಸಾಲ್ವ್ ಆದ ತಕ್ಷಣ ಸೊ ಆ ಸ್ಪಾಂಜ್ ಏನ್ ಮಾಡ್ತದೆ, ಇಟ್ ವಿಲ್ ಅಬ್ಸಾರ್ಬ್ ದ ವಾಟರ್ ಮಾಲಿಕ್ಯೂಲ್ಸ್. ಹೌದಾ? ಇಟ್ ವಿಲ್ ಅಬ್ಸಾರ್ಬ್ ದ ವಾಟರ್ ಮಾಲಿಕ್ಯೂಲ್. ಇಟ್ ವಿಲ್ ನಾಟ್ ಕಾಲ್ ಇಟ್ ಆಸ್ adsorb, ಇಟ್ ಈಸ್ ಕಾಲ್ಡ್ ಆಸ್ absorb. ರಿಮೆಂಬರ್, absorb the water molecule, right? So in one substance ಅಂದ್ರೆ sponge, the another substance ಅಂದ್ರೆ water will get into the sponge. ಅಂದ್ರೆ the one substance water will get into the another substance sponge, that we call it as absorption. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, absorption. ಇದು adsorption ಅಲ್ಲ. ಯಾಕಂತಂದ್ರೆ it will enter ಅಂದ್ರೆ water will enters and distributes uniformly throughout the bulk of the substance. bulk ಅಂತಂದ್ರೆ the whole substance. bulk ಅಂದ್ರೆ the whole substance. So the water will get into the sponge and it will distribute itself uniformly throughout the bulk. Because of that it is called as absorption. Remember, ಇದನ್ನ ನಾವು absorption ಅಂತ ಕರಿತೀವಿ. So absorption ಅಂತಂದ್ರೆ the phenomena in which one substance enter into the another substance and gets uniformly distributed throughout the bulk is of the another substance is called as absorption. ನಮಗೆ absorption ಡೆಫಿನಿಷನ್ ಕೇಳೋದಿಲ್ಲ, ಆದ್ರೆ absorption ಮತ್ತೆ adsorption ಮತ್ತೆ ಡಿಫರೆನ್ಸ್ ಅನ್ನ ಕೇಳ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋಣಂತೆ. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಡೆಫಿನಿಷನ್ ಅರ್ಥ ಆಗಿರ್ಬೇಕು. ಇದು absorption. ಹೌದಾ? ಈಗ ನೋಡಿ, ಒಂದಷ್ಟು ಎಕ್ಸಾಂಪಲ್ ಫಾರ್ absorption ತಗೊಳ್ಳೋಣಂತೆ.
ಈಗ ನೋಡಿ, ನೀವು ಟೀ ಕುಡಿಬೇಕಾದ್ರೆ ಬಿಸ್ಕಿಟ್ ತಿನ್ಬೇಕಾದ್ರೆ ಆ ಬಿಸ್ಕಿಟ್ ಅನ್ನ ಟೀದೊಳಗೆ ಡಿಪ್ ಮಾಡ್ತೀರಿ. ಸೊ ಅವಾಗ ಟೀ ಪಾರ್ಟಿಕಲ್ಸ್ ವಿಲ್ ಗೆಟ್ ಅಬ್ಸಾರ್ಬ್ಡ್ ಬೈ ದಿಸ್ ಬಿಸ್ಕಿಟ್. ದಿಸ್ ವಿ ಕಾಲ್ ಇಟ್ ಆಸ್ ಅಬ್ಸಾರ್ಪ್ಷನ್. ಅಥವಾ ಗುಲಾಬ್ ಜಾಮೂನ್ ಗೊತ್ತದ. ಸೊ ಗುಲಾಬ್ ಜಾಮೂನ್ ಕರೆದ ಮೇಲೆ ಸೊ ಅದನ್ನ ಈ ಸ್ವೀಟ್ ಅಂದ್ರೆ ಈ ಒಂದು ಶುಗರ್ ವಾಟರ್ ಅಲ್ಲಿ ಅದನ್ನ ಡಿಸಾಲ್ವ್ ಮಾಡಿರ್ತಾರೆ, ಸಕ್ಕರೆ ಪಾಕದಲ್ಲಿ. ಸೊ ಅವಾಗ ಏನಾಗ್ತದ, ಆ ಗುಲಾಬ್ ಜಾಮೂನ್ ಇಟ್ ವಿಲ್ ಅಬ್ಸಾರ್ಬ್ ದ ಶುಗರ್. ಹೌದಾ? ಸೊ ಚಾಕ್ ಪೀಸ್ ನೋಡಿ, ಚಾಕ್ ಪೀಸ್ ಅನ್ನ ವಾಟರ್ ದಲ್ಲಿ ಹಾಕಿ ಅವಾಗ ಏನಾಗ್ತದ, ಚಾಕ್ ಪೀಸ್ ವಿಲ್ ಅಬ್ಸಾರ್ಬ್ ದ ವಾಟರ್. ಸೊ ಇವೆಲ್ಲ ಎಕ್ಸಾಂಪಲ್ ಫಾರ್ ದ ಅಬ್ಸಾರ್ಪ್ಷನ್. ರಿಮೆಂಬರ್, ಇದರಲ್ಲಿ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಬೀಯಿಂಗ್ ಅಬ್ಸಾರ್ಬ್ಡ್ ಅಂತಂದ್ರೆ ವಾಟರ್ ಅಂತ ತಗೊಳ್ಳಂತೆ. ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ absorbent. ರಿಮೆಂಬರ್, ಅಬ್ಸಾರ್ಬೇಟ್ ಅಂತ ಕರಿತೀವಿ. ಆ ಸ್ಪಾಂಜ್ ಅನ್ನ ನಾವೇನಂತ ಕರಿತೀವಿ, ಅಬ್ಸಾರ್ಬೆಂಟ್ ಅಂತ ಕರಿತೀವಿ. ಅಬ್ಸಾರ್ಬೆಂಟ್ ಅಂದ್ರೆ ಅಬ್ಸಾರ್ಬೆಂಟ್ ಇಸ್ ದ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಅಬ್ಸಾರ್ಬ್. ಅಬ್ಸಾರ್ಬೇಟ್ ಇಸ್ ದ ಸಬ್ಸ್ಟೆನ್ಸ್ ವಿಚ್ ಈಸ್ ಬೀಯಿಂಗ್ ಅಬ್ಸಾರ್ಬ್ಡ್. ರಿಮೆಂಬರ್, ಇದೇನ್ ನಮ್ಗೆ ಡೀಟೇಲ್ ಆಗಿಲ್ಲ, ಬಟ್ ಅಬ್ಸಾರ್ಪ್ಷನ್ ಹೇಳೋದಕ್ಕಿಂತ ಮುಂಚೆ ಇದು ನಿಮಗೆ ಅರ್ಥ ಆಗಿರ್ಬೇಕು. ಈಗ ನೋಡಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಈಗ ನಾವು ರೈಟಿಂಗ್ ಆನ್ ದ ಬೋರ್ಡ್. So when I write something on the board by using chalk, ಅವಾಗ ಏನಾಯ್ತು, ಬೋರ್ಡ್ absorb the chalk on its surface. ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಬೋರ್ಡ್ absorb the chalk on its surface. ಹೌದಾ? So this we cannot call it as absorption. ನಾವು ಇದನ್ನ absorption ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು adsorption. ರಿಮೆಂಬರ್, ಇದು adsorption. So on one substance, that is board, ಹೌದಾ, ಅದರ ಮೇಲೆ the other substance, that is chalk, accumulate only on the surface. ಹೌದಾ? ಇದು ಬ್ಲಾಕ್ ಬೋರ್ಡ್ ಅಂತ ಅಂದ್ರೆ, ಸೊ ಈ ಬ್ಲಾಕ್ ಬೋರ್ಡ್ ಮೇಲೆ ಚಾಕ್ ಪಾರ್ಟಿಕಲ್ ಗೆಟ್ ಅಬ್ಸಾರ್ಬ್ಡ್. ಹೌದಾ? ಸೊ ಸಚ್ ಫಿನಾಮಿನಾ ಇಸ್ ನೋನ್ ಆಸ್ adsorption. ರಿಮೆಂಬರ್, adsorption. ಸೊ adsorption ಅಂತ ಅಂದ್ರೆ ಇಟ್ ಇಸ್ ಅ ಫಿನಾಮಿನಾ ಇನ್ ವಿಚ್ one substance accumulate on the surface of the another substance in higher concentration is called as absorption. This is the definition of adsorption. This is the definition of adsorption. So adsorption ಅಂದ್ರೆ one substance accumulate on the other surface of the substance. Absorption ಅಂತಂದ್ರೆ one substance get into the bulk of the another substance. ಇದರಲ್ಲೂ ಕೂಡ ರಿಮೆಂಬರ್, ನಾವಿಲ್ಲೇನ್ ತಗೋತೀವಲ್ಲ, that substance which is being absorbed. Okay, the substance which is being absorbed ಅಂದ್ರೆ ಚಾಕ್ ಪಾರ್ಟಿಕಲ್ ಅಂತ ಇಟ್ಕೊಳ್ಳಿ. ಅದನ್ನ ನಾವು adsorbate ಅಂತ ಕರಿತೀವಿ. Okay, now the substance which adsorb, ಅದನ್ನ ನಾವು adsorbent ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡೋಣಂತೆ. ಈಗ ಜನರಲಿ ಇನ್ ದ ಪ್ಯೂರಿಫಿಕೇಶನ್ ಆಫ್ ರಾ ಶುಗರ್, ರಿಮೆಂಬರ್, ರಾ ಶುಗರ್ ಅಂತಂದ್ರೆ ನಾವು ಶುಗರ್ ಇಂಡಸ್ಟ್ರೀಸ್ ದೊಳಗೆ ನಮಗೇನು ಶುಗರ್ ಬರ್ತದೆ, ಅದು ನಾವು ಈಗ ಏನು ತಿಂತೀವಲ್ಲ ಅಷ್ಟು ವೈಟ್ ಇರೋದಿಲ್ಲ. ರಿಮೆಂಬರ್, ಅಷ್ಟು ವೈಟ್ ಇರೋದಿಲ್ಲ. ಹಾಗಾದ್ರೆ ಹೇಗಿರ್ತದ, ಸ್ಲೈಟ್ಲಿ ಬ್ಲಾಕಿಶ್ ಬ್ರೌನಿಶ್ ಕಲರ್ ಇರ್ತದೆ. ಅಂದ್ರೆ ಇಂಪ್ಯೂರಿಟಿ ಇದೆ ಅಂತ ಅರ್ಥ. ಏನ್ ಮಾಡ್ತಾರೆ, ಅದನ್ನ ಆ ಶುಗರ್ ಪಾರ್ಟಿಕಲ್ಸ್ ಅಂದ್ರೆ ಆ ಶುಗರ್ ಸೊಲ್ಯೂಷನ್ ಅನ್ನ ಮಿಕ್ಸ್ಡ್ ವಿತ್ ಚಾರ್ಕೋಲ್ ಅಂದ್ರೆ ಕಾರ್ಬನ್ ಪೌಡರ್. ಸೊ ದಟ್ ವಾಟ್ ಹ್ಯಾಪನ್ಸ್ ಇಸ್ ದಿಸ್ ಚಾರ್ಕೋಲ್ adsorb impurity ಫ್ರಾಮ್ ಶುಗರ್. ಅಂದ್ರೆ ಚಾರ್ಕೋಲ್ ಆಕ್ಟ್ ಆಸ್ ಅ adsorbent. This impurity act as a adsorbate. Remember, okay? So ಒಂದು ಸಾರಿ ಕೇಳಿದ್ರು, in the purification raw sugar which substance act as a adsorbent ಅಂತ ಹೇಳಿ ಚಾರ್ಕೋಲ್ ಅಂತ ಬರಿಬೇಕು. Remember that. So this is about adsorbate and adsorbent. Next, ಹಾಗಾದ್ರೆ ರೀಸನ್ ಫಾರ್ adsorption ಏನು, ಮತ್ತೆ ಡಿಫರೆನ್ಸ್ ಬಿಟ್ವೀನ್ adsorption ಮತ್ತೆ absorption ನ ಡಿಸ್ಕಸ್ ಮಾಡುತ್ತೆ. ನೋಡಿ, ಮೊದಲು ರೀಸನ್ ಫಾರ್ adsorption. ಫಸ್ಟ್ ಆಫ್ ಆಲ್ ಒಂದು ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ, adsorption ಆಗ್ತದೋ ಅಥವಾ absorption ಆಗ್ತದೋ ಅನ್ನೋದು ಸಬ್ಸ್ಟೆನ್ಸ್ ಅನ್ನ ನೋಡಿದ ತಕ್ಷಣ ಯಾರಿಗೂ ಗೊತ್ತಾಗೋದಿಲ್ಲ. ಇದು ಗೊತ್ತಾದ ಮೇಲೆ ನಾವು ರೀಸನ್ ಅನ್ನ ಹೇಳ್ತಾ ಇರೋದು. ಅಂದ್ರೆ ಯಾವುದೋ ಒಂದು ಸಬ್ಸ್ಟೆನ್ಸ್ adsorb ಆಗ್ತದೆ, ಯಾವುದೋ ಒಂದು ಸಬ್ಸ್ಟೆನ್ಸ್ absorption ಅನ್ನು ಮಾಡ್ಕೊಳ್ತದೆ, ಅವಾಗ ಅದಕ್ಕೆ ರೀಸನ್ ಹೇಳ್ತಾ ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ರೀಸನ್ ಫಾರ್ adsorption ಅಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತ ಅಂದ್ರೆ ನಾವು ಸೊಲ್ಯೂಷನ್ ಅನ್ನು ತಗೊಳ್ಳಂತೆ. ಈ ರೀತಿ ಒಂದು ಸೊಲ್ಯೂಷನ್ ಅನ್ನು ತಗೊಂಡಿದ್ವಿ. ಈ ಸೊಲ್ಯೂಷನ್ ವೆರಿ ಗುಡ್ adsorbent ಅಂತ ಅನ್ಕೊಳ್ಳೋಣಂತೆ. ವೆರಿ ಗುಡ್ adsorbent ಅಂದ್ರೆ ವಿಚ್ ಕ್ಯಾನ್ adsorb ದ ಸಬ್ಸ್ಟೆನ್ಸ್. ಸೊ ಈಗ ನೋಡಿ, ದ ಪಾರ್ಟಿಕಲ್ ವಿಚ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಬಲ್ಕ್, ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಇದು ಏನಿದೆ, ದಿಸ್ ಪಾರ್ಟಿಕಲ್ ವಿಸ್ ಸರೌಂಡೆಡ್ ಬೈ ಮೆನಿ ಅದರ್ ಮಾಲಿಕ್ಯೂಲ್ಸ್ ಲೈಕ್ ದಿಸ್. ಹೌದಾ? ಅಂದ್ರೆ ಇಲ್ಲಿರೋ ಪಾರ್ಟಿಕಲ್ ಇರ್ಬೋದು, ಏನಾಗಿದೆ ಅಂದ್ರೆ ಎಲ್ಲಾ ಡೈರೆಕ್ಷನ್ ಅಲ್ಲಿ
ಪಾರ್ಟಿಕಲ್ ಅನ್ನ ಹೊಂದಿದೆ. ಸೊ ದಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಯಾವ್ದು ಬೇಕಾದ್ರೂ ಹೇಳಿ ನೀವು, ಅದು ಏನಿದೆ ಬ್ಯಾಲೆನ್ಸ್ಡ್ ಇದೆ. ದಟ್ ಈಸ್ ಬ್ಯಾಲೆನ್ಸ್ಡ್ ಇನ್ಸೈಡ್ ದ ಬಲ್ಕ್. ಇನ್ಸೈಡ್ ದ ಬಲ್ಕ್ ಇಟ್ ಈಸ್ ಬ್ಯಾಲೆನ್ಸ್ಡ್. ಓಕೆ, ಬಟ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಪ್ರೆಸೆಂಟ್ ನೋಡಿ, ಇನ್ಸೈಡ್ ದ ಬಲ್ಕ್ ಬ್ಯಾಲೆನ್ಸ್ಡ್ ಇದೆ, ಸ್ಟೇಬಲ್ ಇದೆ, ಲೆಸ್ ಎನರ್ಜಿ ಇದೆ. ಸ್ಟೇಬಲ್ ಇದೆ ಆದ್ಮೇಲೆ ಲೆಸ್ ಎನರ್ಜಿ ಇರ್ತದೆ, ಹೌದಾ? ಆದ್ರೆ ಅದನ್ನ ನಾವು ಸರ್ಫೇಸ್ ಮೇಲೆ ಇರುವಂತ ಒಂದು ಪಾರ್ಟಿಕಲ್ ಕನ್ಸಿಡರ್ ಮಾಡಿ. ಸರ್ಫೇಸ್ ಮೇಲೆ ಇರುವಂತಹ ಪಾರ್ಟಿಕಲ್ ಗೆ 3 direction there is a particle, another molecule. There is a 3 direction other particles present like this. Okay, but from one direction there is no particle present. Yakandre that is the surface. Andre there will be some unbalanced intermolecular forces will be present in on this substance. Remember, on this substance. ಹೌದಾ? ಆ ಅನ್ಬ್ಯಾಲೆನ್ಸ್ಡ್ ಅಥವಾ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಏನಿದೆ, ಸೊ ಬಿಕಾಸ್ ಆಫ್ ದಟ್ ರೀಸನ್ ದಿಸ್ ಈಸ್ ನಾಟ್ ಸ್ಟೇಬಲ್, ಅನ್ಸ್ಟೇಬಲ್, ಅಂಡ್ ಎನರ್ಜಿ ಈಸ್ ಆಲ್ಸೋ ಮೋರ್. ಎನರ್ಜಿ ಈಸ್ ಆಲ್ಸೋ ಮೋರ್. ಈಗೇನ್ ಮಾಡ್ತದೆ, ಅದು ಯಾವುದೋ ಒಂದು ಅದರ್ ಸಬ್ಸ್ಟೆನ್ಸ್ ಇದ್ರ ಜೊತೆ ಇದರ ಹತ್ರ ಬಂತು ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಬೇರೆ ಸಬ್ಸ್ಟೆನ್ಸ್ ಬಂದಾಗ ರಿಮೆಂಬರ್, ಇಫ್ ಎನಿ ಸ್ಪೀಸೀಸ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸರ್ಫೇಸ್ ಆಫ್ ದಿಸ್ ಮಾಲಿಕ್ಯೂಲ್, then this surface molecule ಏನಿದೆಯಲ್ಲ, it will start absorbing that substance to balance the imbalanced force which is present on itself. ಹೌದಾ? To balance imbalanced force which is present on itself, it will start attracting the substances like this. ನೋಡಿ, ಇದು ಫಾರಿನ್ ಸಬ್ಸ್ಟೆನ್ಸ್ ಅಂತ ಇಟ್ಕೊಳ್ಳಂತೆ. ಇದೇನಾಗ್ತದೆ, ಇದು ಸ್ಲೋಲಿ ಇಲ್ಲಿ ಬಂದು ಅಬ್ಸಾರ್ಬ್ ಆಗ್ತದೆ. ನೋಡಿ, ಸ್ಲೋಲಿ ಇಲ್ಲಿ ಬಂದು ಅಬ್ಸಾರ್ಬ್ ಆಗ್ತದೆ. ಯಾಕೆ ಅಬ್ಸಾರ್ಬ್ ಆಗ್ತದೆ ಅಂದ್ರೆ, ಇನ್ ಆರ್ಡರ್ ಟು ಬ್ಯಾಲೆನ್ಸ್ ದ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಆಫ್ ದಿ ಸರ್ಫೇಸ್ ಮಾಲಿಕ್ಯೂಲ್. ರಿಮೆಂಬರ್, to balance the unbalanced forces of the surface molecule, that particle is going to absorb on this particular particle. Very, very important. So that is the reason for the adsorption. And the first important reason for the adsorption is the unbalanced ಅಥವಾ imbalanced force which is present on the surface molecules ಅಂತ ಹೇಳ್ಬೋದು ನಾವು, right? So that is the important reason for the adsorption ಅಂತ ಗೊತ್ತಾಯ್ತು. ಈಗ ನೋಡಿ, once again, so to balance the unbalanced forces, so that particular chalk going to absorb on the surface of the board, athwa impurity absorb on the surface of the charcoal, etc. Now we write the difference between adsorption and absorption. So 2 marks ಗೆ ಹೇಳುವಂತದ್ದು absorption, adsorption. ಇದಾದ್ಮೇಲೆ ನಾವು ಮುಂದೆ ಎಲ್ಲೂ ಕೂಡ absorption ಅನ್ನೋ ವರ್ಡ್ ಅನ್ನ ಯೂಸೇ ಮಾಡೋದಿಲ್ಲ. ಮುಂದೆಲ್ಲ ಯೂಸ್ ಮಾಡೋದು adsorption ಅಂತಾನೆ ಮಾಡ್ತೀವಿ. ಓಕೆ, ಸೊ ಬಲ್ಕ್ ಫಿನಾಮಿನಾ ಏನಂತ ಹೇಳ್ಬೋದು, ಇದಕ್ಕೆ ನಾವು ಬಲ್ಕ್ ಫಿನಾಮಿನಾ ಅಂತ ಕರಿಬಹುದು. ಯಾಕಂದ್ರೆ ಇಟ್ ಇಸ್ ಅ ಹೋಲ್ ಬಲ್ಕ್ ಇನ್ ವಿಚ್ ದ ಅದರ್ ಸಬ್ಸ್ಟೆನ್ಸ್ ಪ್ರೆಸೆಂಟ್. ಇದು ನಾವು ಸರ್ಫೇಸ್ ಫಿನಾಮಿನಾ ಅಂತ ಕರಿಬಹುದು. ಹೌದಾ? ಫಸ್ಟ್ ಒನ್ ವೆರಿ ಸಿಂಪಲ್, ಬಲ್ಕ್ ಫಿನಾಮಿನಾ, ಸರ್ಫೇಸ್ ಫಿನಾಮಿನಾ. ಎರಡನೇದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ವಿಲ್ ಬಿ ದೇರ್. ನೋಡಿ, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ವಿಲ್ ಬಿ ದೇರ್. ಆದ್ರೆ ಅಡ್ಸಾರ್ಪ್ಷನ್ ದಲ್ಲಿ ಏನಾಗ್ತದೆ, ನಾನ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ವಿಲ್ ಬಿ ದೇರ್. ಅಂದ್ರೆ ಥ್ರೂ ಔಟ್ ದ ಸಬ್ಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಿದರೆ ಹೈಯರ್ ಕಾನ್ಸಂಟ್ರೇಷನ್ ಆನ್ ದ ಸರ್ಫೇಸ್ ವಿಲ್ ಬಿ ದೇರ್, ವೆರಿ ಲೆಸ್ ಕಾನ್ಸಂಟ್ರೇಷನ್ in the bulk will be there. ಆದ್ರೆ ಅಬ್ಸಾರ್ಪ್ಷನಲ್ ಆಗಲ್ಲ, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇರ್ತದೆ. ಮೂರನೇದು ನೋಡಿ, ಇಟ್ ಈಸ್ ನೈದರ್ ಎಕ್ಸೋಥರ್ಮಿಕ್ ನಾರ್ ಎಂಡೋಥರ್ಮಿಕ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಇಟ್ ಈಸ್ ನೈದರ್ ಎಕ್ಸೋಥರ್ಮಿಕ್ ನಾರ್ ಎಂಡೋಥರ್ಮಿಕ್. ಆದರೆ ಅಬ್ಸಾರ್ಪ್ಷನ್ ಈಸ್ ಆಲ್ವೇಸ್ ಎಕ್ಸೋಥರ್ಮಿಕ್. ಯಾಕೆ ನೋಡಿ, ಈಗ ನಮ್ಮ ಹತ್ರ ಒಂದು ಯೂನಿವರ್ಸಲ್ ರೂಲ್ ಇದೆ. ಅದೇನಂತಂದ್ರೆ, ವೆನೆವರ್ ದೇರ್ ಈಸ್ ಅ ಅಟ್ರಾಕ್ಷನ್, ರೈಟ್, ಎನರ್ಜಿ ರಿಲೀಸ್. ಹೌದಾ? ಯಾಕಂದ್ರೆ ಯಾವಾಗ ಅಟ್ರಾಕ್ಷನ್ ಇರ್ತದೆ, ಸೊ ದಟ್ ಅಟ್ರಾಕ್ಷನ್ ಆಲ್ವೇಸ್ ರಿಸಲ್ಟ್ಸ್ ಇನ್ ರಿಲೀಸಿಂಗ್ ಎನರ್ಜಿ. ಇಲ್ಲೂ ಕೂಡ ಆಗ್ತಾ ಇರೋದು ಅದೇನೆ. ಇದೇನ್ ಪಾರ್ಟಿಕಲ್ ಇದೆಯಲ್ಲ, ಇಟ್ ಇಸ್ ಗೋಯಿಂಗ್ ಟು ಅಬ್ಸಾರ್ಬ್ ಆನ್ ದ ಸರ್ಫೇಸ್ ಅಂತಂದ್ರೆ, ಈ ಸರ್ಫೇಸ್ ಪಾರ್ಟಿಕಲ್ ಅಟ್ರಾಕ್ಟೆಡ್ ಬೈ ದಟ್ ಸಬ್ಸ್ಟೆನ್ಸ್ ಅಂತ ಅರ್ಥ. ಹೌದಾ? ಅದಕ್ಕೆ ನಾವು ಹೇಳಿದ್ದು ಇದರಲ್ಲಿ ಯಾವಾಗ್ಲೂ ಎನರ್ಜಿ ರಿಲೀಸ್ ಆಗೇ ಆಗ್ತದೆ. ಈ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಯಾವಾಗ ಪಾರ್ಟಿಕಲ್ ವಿಲ್ ಕಮ್ ನಿಯರರ್ ಟು ದ ಸರ್ಫೇಸ್ ಆಫ್ ದ ಅನದರ್ ಸಬ್ಸ್ಟೆನ್ಸ್, ಅಡ್ಸಾರ್ಪ್ಷನ್ ಟೇಕ್ ಪ್ಲೇಸ್, ರೈಟ್? ಈ ಅನ್ಬ್ಯಾಲೆನ್ಸ್ಡ್ ಅನ್ಸ್ಟೇಬಲ್ ಮೋರ್ ಎನರ್ಜಿ ಇರುವಂತದ್ದು ಬ್ಯಾಲೆನ್ಸ್ಡ್ ಸ್ಟೇಬಲ್ ಅಂಡ್ ಲೆಸ್ ಎನರ್ಜಿ ಆಗ್ಬೇಕು ಅಂತಂದ್ರೆ, ಈ ಮೋರ್ ಎನರ್ಜಿ ಇರೋದೇನಿದೆಯಲ್ಲ, ಇದು ಎನರ್ಜಿಯನ್ನ ರಿಲೀಸ್ ಮಾಡಿ ಲೆಸ್ ಎನರ್ಜಿ ಆಗ್ತದೆ. ಅದನ್ನ ನಾವು ಎಕ್ಸೋಥರ್ಮಿಕ್ ಅಂತ ಹೇಳಿ ಕರಿತೀವಿ. ಎವಲ್ಯೂಷನ್ ಆಫ್ ಹೀಟ್, ಬಿಕಾಸ್ ಆಫ್ ದಟ್ ರೀಸನ್ that the substance, that the process of adsorption, we can call it as exothermic in nature, right? Exothermic in nature. This is exothermic. Hoda? This is the third one. Fourth one, rate of adsorption. Nodi, rate of absorption. Rate of absorption is uniform throughout the process. Remember, rate of absorption is uniform throughout the substance, but adsorptionally rate of adsorption is rapid at the beginning. Rapid at the beginning. See, first rapid at the beginning because the surface area ಮೇಲೆ ಡಿಪೆಂಡ್ ಇದೆ. ಹೌದಾ? ಸರ್ಫೇಸ್ ಏರಿಯಾ ಮೇಲೆ ಡಿಪೆಂಡ್. ಸರ್ಫೇಸ್ ಏರಿಯಾ ಒಂದು ಸಾರಿ ಕಡಿಮೆ ಆಗ್ತಾ ಬಂತು ಅಂದ್ರೆ
and slowly, remember, due to available of the surface area, rapid at the beginning. But as the surface area decreases, it will falls down after some time because there is no surface area. Surface area ಮೇಲೆ ಕುತ್ಕೊಳ್ಳುವಂತ ಪಾರ್ಟಿಕಲ್ ಅನ್ನ ಮಾತ್ರ ನಾವು ಅಡ್ಸಾರ್ಬ್ಡ್ ಅಂತ ಕರಿತೀವಿ. ಆ ಸರ್ಫೇಸ್ ಏರಿಯಾ ಕಡಿಮೆ ಆಯ್ತು ಅಂತ ಅಂದ್ಮೇಲೆ ಸೊ ಅಡ್ಸಾರ್ಪ್ಷನ್ ಕಡಿಮೆ ಆಗ್ಲೇಬೇಕು. ಅಂದ್ರೆ ರೇಟ್ ಆಫ್ ಅಡ್ಸಾರ್ಪ್ಷನ್ ಫಸ್ಟ್ ರ್ಯಾಪಿಡ್ ಇರ್ತದೆ, ದೆನ್ ಫಾಲ್ಸ್ ಡೌನ್. ಬಟ್ ರೇಟ್ ಆಫ್ ಅಬ್ಸಾರ್ಪ್ಷನ್ ಏನಿದೆ ಅದು ಯೂನಿಫಾರ್ಮ್ ಥ್ರೂ ಔಟ್ ಅನ್ನೋದು ಗೊತ್ತಿರಲಿ. ಸೊ ದಿಸ್ ಈಸ್ ಅಬೌಟ್ ಅಬ್ಸಾರ್ಪ್ಷನ್ ಅಂಡ್ ಅಡ್ಸಾರ್ಪ್ಷನ್. ಇನ್ನೊಂದು ಡಿಫರೆನ್ಸ್ ಅನ್ನ ಬರಿಬೇಕು ಅಂದ್ರೆ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಸರ್ಫೇಸ್ ಏರಿಯಾ. ಯಾಕಂದ್ರೆ ಇದ್ರೊಳಗೆ ಸರ್ಫೇಸ್ ಏರಿಯಾ ನಮಗೆ ಅವಶ್ಯಕತೆ ಇಲ್ಲ, ಇದು ಡಿಪೆಂಡೆಂಟ್ ಆನ್ ಸರ್ಫೇಸ್ ಏರಿಯಾ. ನಿಮ್ಮ ನೋಟ್ಸ್ ಒಳಗೆ ಒಂದು 3 ಪಾಯಿಂಟ್ ಕೊಟ್ಟಿದ್ದೀನಿ, ಇದರಲ್ಲಿ ಇನ್ನೊಂದು 2 ಪಾಯಿಂಟ್ ಆಡ್ ಮಾಡಿದ್ದೀನಿ. ಯಾವುದು ನಿಮಗೆ ಗೊತ್ತಿದೆ ಅದನ್ನ ಬರೀಬಹುದು. ಇದುವರೆಗೆ ಕೇಳಿಲ್ಲ, ಬಟ್ 2 ಮಾರ್ಕ್ಸ್ಗೆ ಅಬ್ಸಾರ್ಪ್ಷನ್ ಅಂಡ್ ಅಡ್ಸಾರ್ಪ್ಷನ್ ಡಿಫರೆನ್ಸಸ್ ಅನ್ನ ಕೇಳಬಹುದು. ರಿಮೆಂಬರ್ ದಟ್. ಸೊ now you will see some terminologies what we are going to use in the adsorption. Generally ಏನಾಗ್ತದೆ, there are some substances on which absorption and adsorption take place to the same extent. ಅದನ್ನ ನಾವು ಸಾರ್ಪ್ಷನ್ ಅಂತ ಕರಿತೀವಿ. ರಿಮೆಂಬರ್, ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಡೈಯಿಂಗ್ ಆಫ್ ಫ್ಯಾಬ್ರಿಕ್ಸ್. ಈಗ ನಮ್ಮ ಬಟ್ಟೆಯ ಮೇಲೆ ಏನು ಕಲರ್ ಇರ್ತದಲ್ಲ ಅದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಬ್ಸಾರ್ಪ್ಷನ್ ಅಂಡ್ ಅಡ್ಸಾರ್ಪ್ಷನ್. ಎರಡೂ ಇರಬೇಕು, ಅಬ್ಸಾರ್ಪ್ಷನ್ ಅಂಡ್ ಅಡ್ಸಾರ್ಪ್ಷನ್. ಅಬ್ಸಾರ್ಪ್ಷನ್ ಇಲ್ಲ, ಬರೀ ಅಡ್ಸಾರ್ಪ್ಷನ್ ಅಷ್ಟೇ ಆಗಿದೆ, ಕಲರ್ ಫೇಡ್ ಆಗ್ತದೆ. ನೋಡಿ, ಕೆಲವೊಂದು ಲೋ ಕ್ವಾಲಿಟಿ ಕ್ಲಾತ್ಸ್ ಅನ್ನ ವಾಶ್ ಮಾಡಿದ ತಕ್ಷಣ ಕಲರ್ ಹೋಗ್ತದೆ, ಯಾಕಂದ್ರೆ ಅಡ್ಸಾರ್ಪ್ಷನ್ ಇದೆ ಅದ್ರೊಳಗೆ, ಅಬ್ಸಾರ್ಪ್ಷನ್ ಇಲ್ಲ. ಅಂದ್ರೆ ಫ್ಯಾಬ್ರಿಕ್ಸ್ ಅಲ್ಲಿ ಇರುವಂತಹ ಈಚ್ ಅಂಡ್ ಎವ್ರಿ ಲೈನ್ ಶುಡ್ ಅಬ್ಸಾರ್ಬ್ ದಟ್ ಕಲರ್, then adsorption also should be there. So that's the process we can call it as sorption. Then ಈ ಅಡ್ಸಾರ್ಬ್ ಆಗ್ಬಿಟ್ಟಿದೆ, ಅದನ್ನ ರಿಮೂವ್ ಮಾಡಬೇಕು. The removal of the adsorbed molecule we will call it as desorption. Remember, desorption. So adsorption, absorption, sorption. Adsorbent, adsorbate, desorption. You are point ಗೊತ್ತಿರಬೇಕು. Removal of substance from the adsorbed layer ಅಥವಾ adsorption ಅಲ್ಲಿ ಇರುವಂತಹ separation of adsorbate and adsorbent we call it as desorption. The phenomena of adsorbed molecule getting dislodged from the surface we can call it as desorption. Now desorption can be defined like this: removal of an adsorbed substance from the surface is called as desorption. It is the reverse of adsorption ಅನ್ನೋದು ಗೊತ್ತಿರಲಿ, reverse of adsorption. Remember. Next we'll see factors affecting adsorption. ಈ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಡ್ಸಾರ್ಪ್ಷನ್ ನಾವು ಮೆಕ್ಯಾನಿಸಮ್ ಡಿಸ್ಕಸ್ ಮಾಡ್ತೀವಿ. ಮೆಕ್ಯಾನಿಸಮ್ ಅಂದ್ರೆ ಅಂತ ದೊಡ್ಡ ಮೆಕ್ಯಾನಿಸಮ್ ಅಲ್ಲ. ಅಂದ್ರೆ ಅಡ್ಸಾರ್ಪ್ಷನ್ ಆದಾಗ ಡೆಲ್ಟಾ ಎಚ್ ಏನಾಗ್ತದೆ, ಡೆಲ್ಟಾ ಎಸ್ ಏನಾಗ್ತದೆ, ಡೆಲ್ಟಾ ಜಿ ಏನಾಗ್ತದೆ ಅದನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ದ 2 ಥಿಂಗ್ಸ್ ರಿಕ್ವೈರ್ಡ್ ಫಾರ್ ಅಡ್ಸಾರ್ಪ್ಷನ್ ಆರ್, ರಿಮೆಂಬರ್, ಅಡ್ಸಾರ್ಬೇಟ್ ಅಂಡ್ ಅಡ್ಸಾರ್ಬೆಂಟ್. ಹೌದಾ, ಎರಡು ಇಂಪಾರ್ಟೆಂಟ್ ಇಲ್ಲಿ. ಸೊ ಫ್ಯಾಕ್ಟರ್ ಅಫೆಕ್ಟಿಂಗ್ ಅಡ್ಸಾರ್ಪ್ಷನ್ ಅಲ್ಲಿ ಫಸ್ಟ್ ಒನ್ ನೇಚರ್ ಆಫ್ ಅಡ್ಸಾರ್ಬೆಂಟ್, ಸೆಕೆಂಡ್ ಒನ್ ನೇಚರ್ ಆಫ್ ಅಡ್ಸಾರ್ಬೇಟ್. ಇದು ಆಬ್ವಿಯಸ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಿಸ್. ಥರ್ಡ್ ಒನ್ ಇಸ್ ಪ್ರೆಷರ್. ರಿಮೆಂಬರ್, ಪ್ರೆಷರ್ in case of gas, okay, concentration in solution ಅಂದ್ರೆ liquid. Remember, solution ಇದ್ದಾಗ concentration ಅಂತ ತಗೋತೀವಿ instead of pressure. So gas ಇದ್ದಾಗ pressure. Next fourth one is temperature. Temperature is very important, ಅದನ್ನು ಕೂಡ ಹೇಳೋಣಂತೆ. Okay, ಈಗ ಫಸ್ಟ್ ನೇಚರ್ ಆಫ್ ಅಡ್ಸಾರ್ಬೆಂಟ್ ತಗೊಳ್ಳೋಣಂತೆ. ನೇಚರ್ ಆಫ್ ಅಡ್ಸಾರ್ಬೆಂಟ್, ಫಸ್ಟ್ ಪಾಯಿಂಟ್. ನೇಚರ್ ಆಫ್ ಅಡ್ಸಾರ್ಬೆಂಟ್ ಅಲ್ಲಿ ರಿಮೆಂಬರ್, ನಾವೇನು ಅಡ್ಸಾರ್ಬೆಂಟ್ ಅನ್ನ ತಗೋತೀವಿ ಅಂದ್ರೆ ಸಾಲಿಡ್, the substance which can adsorb the other substance. So the surface phenomena ಆಗಿರೋದಕ್ಕೆ if you take that adsorbent in the lumps form, remember, ಅಂದ್ರೆ ಈ ರೀತಿ ಕಲ್ಲಿನ ಫಾರ್ಮ್ ಅಲ್ಲಿ ತಗೊಂಡ್ರೆ ಸೊ ಸರ್ಫೇಸ್ ಏರಿಯಾ ಕಡಿಮೆ ಇರ್ತದೆ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಪೌಡರ್ಡ್ ಫಾರ್ಮ್ ಅಲ್ಲಿ ತಗೋತೀವಿ. ಪೌಡರ್ಡ್ ಫಾರ್ಮ್ will increase the surface area. So remember, it depend on the surface area of the adsorbent. ಹೌದಾ, surface area of adsorbent plays a very important role. So if the surface area increases, rate of adsorption increases. ಈಗ ನೋಡಿ, ಇದು ಕೋಲ್ ಹೌದಾ, ಸರ್ಫೇಸ್ ಏರಿಯಾ ಇನ್ಕ್ರೀಸಸ್ ದ ಅಡ್ಸಾರ್ಪ್ಷನ್. ಹೌದಾ, ಸೊ ಕೋಲ್ ಅನ್ನ ಈ ರೀತಿ ಫಾರ್ಮ್ ಅಲ್ಲಿ ತಗೊಳ್ಳೋದಕ್ಕಿಂತ ಇಷ್ಟೇ ಕೋಲ್ ಅನ್ನು ನಾವು ಪೌಡರ್ ಮಾಡಿದ್ರೆ ವಿಲ್ ಗೆಟ್ ಇಟ್ ಲೈಕ್ ದಿಸ್, ಸೊ ದಟ್ ದಿಸ್ ವಿಲ್ ಕವರ್ ದ ಲಾರ್ಜರ್ ಸರ್ಫೇಸ್ ಏರಿಯಾ ಕಂಪೇರ್ ಟು ದಿಸ್. ಬಿಕಾಸ್ ಆಫ್ ದಟ್ ರಿಮೆಂಬರ್, ದಿಸ್ ಈಸ್ ದ ಗುಡ್ adsorbent for adsorption. So now finely divided substance, finely ಅಂತಂದ್ರೆ powdered are good adsorbent. Why ಅಂತ ಕೇಳಬಹುದು 1 marks ಗೆ. Finely divided ಅಥವಾ powdered substances are act as a good adsorbent because they provide larger surface area for given mass. They will provide the larger surface area ಅನ್ನೋದು very important. Remember that. Now smooth surface, rough surface ಇದ್ರೆ, ಸ್ಮೂತ್ ಸರ್ಫೇಸ್, ರಫ್ ಸರ್ಫೇಸ್ ಇದ್ರೆ ಅಡ್ಸಾರ್ಪ್ಷನ್ ಜಾಸ್ತಿ ಆಗೋದು ರಫ್ ಸರ್ಫೇಸ್ ಅಲ್ಲಿ. ರಿಮೆಂಬರ್,
ಯಾಕಂತಂದ್ರೆ ರಫ್ ಸರ್ಫೇಸಸ್ ವಿಲ್ ಪ್ರೊವೈಡ್ ಲಾರ್ಜರ್ ಸರ್ಫೇಸ್ ಏರಿಯಾ. ಯಾಕಂದ್ರೆ ರಫ್ ಸರ್ಫೇಸ್ ಅಲ್ಲಿ ಸ್ವಲ್ಪ ಆದ್ರೆ ಹಿಂಗೆ ಇರ್ತದ, ಅಂದ್ರೆ ಸರ್ಫೇಸ್ ಏರಿಯಾ ಇನ್ಕ್ರೀಸಸ್ ಇನ್ಸ್ಟೆಡ್ ಆಫ್ ಲೈಕ್ ದಿಸ್, ರಿಮೆಂಬರ್. ಹೌದಾ? ಸೊ ಅದಕ್ಕೆ ರಫ್ ಸರ್ಫೇಸಸ್ ಪ್ರೊವೈಡ್ ಲಾರ್ಜರ್ ಸರ್ಫೇಸ್ ಏರಿಯಾ ಆಗಿರೋದಕ್ಕೆ ವಿ ಕ್ಯಾನ್ ಸೇ that will increase the adsorption. Now charcoal, for example, activated charcoal ಅಂತಂದ್ರೆ ವಾರ್ಮ್ ಚಾರ್ಕೋಲ್, ಸ್ವಲ್ಪ ಹೀಟ್ ಮಾಡಿರುವಂತದ್ದು ನಾವು ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಕರಿತೀವಿ, ರಿಮೆಂಬರ್. ಸೊ ಇವೆರಡನ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ವಾರ್ಮ್ ಚಾರ್ಕೋಲ್ ಅಂತ ಏನಿದೆ ಅಂದ್ರೆ ಸ್ವಲ್ಪ ಆಕ್ಟಿವೇಟೆಡ್ ಅಂದ್ರೆ ಸ್ವಲ್ಪ ಇನ್ಕ್ರೀಸ್ ಟೆಂಪರೇಚರ್. ಸೊ ದಟ್ ಈಸ್ ಗುಡ್ ಅಡ್ಸಾರ್ಬೆಂಟ್, ಯಾಕಂದ್ರೆ ಅದರೊಳಗೆ ಇಂಬ್ಯಾಲೆನ್ಸ್ಡ್ ಫೋರ್ಸಸ್ ಜಾಸ್ತಿ ಕ್ರಿಯೇಟ್ ಆಗಿರ್ತದೆ. ಸೊ ದಟ್ ವಿಲ್ ಆಕ್ಟ್ as a good adsorbent compared to normal charcoal, like this. What is activated charcoal? Activated charcoal is nothing but charcoal that has been heated or otherwise treated to increase its adsorptive power. Nothing but heating. ಹೀಟ್ ಮಾಡಿದಾಗ ಆ ಇಂಬ್ಯಾಲೆನ್ಸ್ಡ್ ಫೋರ್ಸ್ ಜಾಸ್ತಿ ಆಗ್ತದೆ, ಅದಕ್ಕೆ ನಾವು ಅಡ್ಸಾರ್ಪ್ಟಿವ್ ಪವರ್ ಕೂಡ ಜಾಸ್ತಿ ಆಗ್ತದ ಅಂತ ಹೇಳ್ಬೋದು. ಇದು ನೇಚರ್ ಆಫ್ ಅಡ್ಸಾರ್ಬೆಂಟ್ ಬಗ್ಗೆ. ಓಕೆ, ಸೊ ದಟ್ ಈಸ್ ನೇಚರ್ ಆಫ್ ಅಡ್ಸಾರ್ಬೆಂಟ್. ಎರಡನೇದು, ಸೊ ನೇಚರ್ ಆಫ್ ಅಡ್ಸಾರ್ಬೆಂಟ್. ನೇಚರ್ ಆಫ್ ಅಡ್ಸಾರ್ಬೆಂಟ್ ಅಲ್ಲಿ ರಿಮೆಂಬರ್, ಈಸಿಲಿ ಲಿಕ್ವಿಫೈಯಬಲ್ ಗ್ಯಾಸಸ್ ಏನಾದ್ರೂ ಇತ್ತಂದ್ರೆ that will adsorb to the greater extent. Easily liquefiable gases. Easily liquefiable gases ಯಾವುದು ಅಂತ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ? So that is based on the concept called critical temperature. Critical temperature ನೀವು ಲಾಸ್ಟ್ ಇಯರ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಲ್ಲಿ ಡಿಸ್ಕಸ್ ಮಾಡಿರ್ತೀವಿ, ಹೌದಾ? ಈಸಿಲಿ ಲಿಕ್ವಿಫೈಯಬಲ್ ಗ್ಯಾಸಸ್ ಅಂತಂದ್ರೆ ವಿಚ್ ಕ್ಯಾನ್ ಹ್ಯಾವ್ ಮೋರ್ ಟೆಂಡೆನ್ಸಿ ಟು ಬಿಕಮ್ ಅ ಲಿಕ್ವಿಡ್, ಅಂದ್ರೆ ವಿಚ್ ಕ್ಯಾನ್ ಬಿ ಲಿಕ್ವಿಫೈಡ್ ಈಸಿಲಿ, which in turn, remember, should have greater intermolecular force of attraction. ಯಾವ ಗ್ಯಾಸಸ್ ಅನ್ನ ನಾವು ಈಸಿಲಿ ಲಿಕ್ವಿಫೈ ಮಾಡಬಹುದು ಅಂದ್ರೆ ಯಾವ ಗ್ಯಾಸಸ್ ಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರ್ತದ ಅದು. ಫಾರ್ ಎಕ್ಸಾಂಪಲ್, ನೋಬಲ್ ಗ್ಯಾಸಸ್ ಅನ್ನ ಲಿಕ್ವಿಫೈ ಮಾಡೋದು ಈಸಿ ಅಲ್ಲ, ಗೊತ್ತಿರ್ಲಿ. ನೋಬಲ್ ಗ್ಯಾಸಸ್ ಆರ್ ವೆರಿ ಡಿಫಿಕಲ್ಟ್ ಟು ಲಿಕ್ವಿಫೈ. ದ ರೀಸನ್ ಫಾರ್ ದಟ್ ಈಸ್, ರಿಮೆಂಬರ್, ಇನ್ ಸಚ್ ಕೇಸ್ ದಿಸ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಲ್ ಬಿ ಝೀರೋ, ಅಥವಾ ಹೇಳ್ಬೋದು ವೀಕ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಲ್ ಬಿ ಪ್ರೆಸೆಂಟ್. ಅದಕ್ಕೆ ಲಿಕ್ವಿಫ್ಯಾಕ್ಷನ್ ಬಹಳ ಡಿಫಿಕಲ್ಟ್ ಆಗ್ತದೆ. ಕಾರ್ಬನ್ ಡೈಆಕ್ಸೈಡ್ ಇಸ್ ವೆರಿ ಈಸಿ ಟು ಲಿಕ್ವಿಫೈ. ಕಾರ್ಬನ್ ಡೈಆಕ್ಸೈಡ್ ಈಸಿ ಲಿಕ್ವಿಫೈ ಮಾಡಬಹುದು. ಯಾಕೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ದಿಸ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರ್ತದೆ. ಅದಕ್ಕೆ ಈ ಲಿಕ್ವಿಫ್ಯಾಕ್ಷನ್ ನಾವು ಕ್ರಿಟಿಕಲ್ ಟೆಂಪರೇಚರ್ ನ ಯೂಸ್ ಮಾಡಿ ಹೇಳ್ಬೋದು. ಕ್ರಿಟಿಕಲ್ ಟೆಂಪರೇಚರ್ ಅಂದ್ರೆ ಸರ್ಟನ್ ಮಿನಿಮಮ್ ಟೆಂಪರೇಚರ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದಿ ಲಿಕ್ವಿಫ್ಯಾಕ್ಷನ್ ಇಸ್ ಕಾಲ್ಡ್ ಆಸ್ ಕ್ರಿಟಿಕಲ್ ಟೆಂಪರೇಚರ್. ಓಕೆ, ಕ್ರಿಟಿಕಲ್ ಟೆಂಪರೇಚರ್ ಅಂತ ಅಂದ್ರೆ ಅಬೋವ್ ದಿಸ್ ಟೆಂಪರೇಚರ್ ಗ್ಯಾಸ್ ಕೆನಾಟ್ ಬಿ ಲಿಕ್ವಿಫೈಡ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಗೆ 30.5 ಡಿಗ್ರಿ ಇದೆ ಸೆಲ್ಸಿಯಸ್ ಕ್ರಿಟಿಕಲ್ ಟೆಂಪರೇಚರ್. ಅಂದ್ರೆ ಅಬೋವ್ ದಿಸ್ ಟೆಂಪರೇಚರ್ ಗ್ಯಾಸ್ ಕೆನಾಟ್ ಬಿ ಲಿಕ್ವಿಫೈಡ್. ಅಂದ್ರೆ ಏನ್ ಮಾಡಬೇಕು? ಕಾರ್ಬನ್ ಡೈಆಕ್ಸೈಡ್ ಅನ್ನ ಈ ಟೆಂಪರೇಚರ್ ಕಿಂತ ಕೆಳಗಡೆ ನೀವು ಟೆಂಪರೇಚರ್ ಡಿಕ್ರೀಸ್ ಮಾಡಬೇಕು. ಈ ಟೆಂಪರೇಚರ್ ಕಿಂತ ನೀವು 25 ಡಿಗ್ರಿ ಸೆಲ್ಸಿಯಸ್ ಅಂತ ಇಟ್ಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್ ಲಿಕ್ವಿಫೈಡ್ ಈಸಿಲಿ ಲಿಕ್ವಿಫೈಡ್ ಬೈ ಅಪ್ಲೈಯಿಂಗ್ ಸುಟೇಬಲ್ ಪ್ರೆಷರ್. By applying suitable pressure, remember that, by applying suitable pressure. Okay, so that we will call it as liquefaction. So ಈಗ ಒಂದಷ್ಟು ಎಕ್ಸಾಂಪಲ್ ನೋಡುತ್ತೆ. ಹೈಯರ್ ದ ಕ್ರಿಟಿಕಲ್ ಟೆಂಪರೇಚರ್ ಮೋರ್ ಈಸಿಲಿ ಇಟ್ ವಿಲ್ ಬಿ ಲಿಕ್ವಿಫೈಡ್ ಅಂತ ಅರ್ಥ. ಯಾಕಂದ್ರೆ ಹೈಯರ್ ಟೆಂಪರೇಚರ್ ಇರ್ತಾ ಹೋದಾಗ, ಈಗ ನೋಡಿ ಫಾರ್ ಎಕ್ಸಾಂಪಲ್ SO2 620 ಕೆಲ್ವಿನ್ ಅಂತ ಹೇಳ್ತೀವಿ. ಮೀನಿಂಗ್ ಏನು? 620 ಕೆಲ್ವಿನ್ ಅಂದ್ರೆ ಮೋರ್ ದನ್ ರೂಮ್ ಟೆಂಪರೇಚರ್ ಆಗ್ಬಿಡ್ತು. ಅಂದ್ರೆ ಇದನ್ನ ಬಹಳ ಈಸಿಲಿ ಲಿಕ್ವಿಫೈ ಮಾಡಬಹುದು ಕಂಪೇರ್ ಟು ಕಾರ್ಬನ್ ಡೈಆಕ್ಸೈಡ್ ಆಲ್ಸೋ. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ನಮ್ಮ ರೂಮ್ ಟೆಂಪರೇಚರ್ ಗಿಂತ ಕಡಿಮೆ ತಗೊಂಡು ಹೋಗ್ಬೇಕು. ಸಲ್ಫರ್ ಡೈಆಕ್ಸೈಡ್ ಆಗಲ್ಲ, ರೂಮ್ ಟೆಂಪರೇಚರ್ ದಲ್ಲಿ ಸ್ವಲ್ಪ ಪ್ರೆಷರ್ ಹಾಕ್ಬಿಟ್ರೆ ಇಟ್ ವಿಲ್ ಗೆಟ್ ಲಿಕ್ವಿಫೈ. ಅದಕ್ಕೆ ಹೈಯರ್ ದ ಕ್ರಿಟಿಕಲ್ ಟೆಂಪರೇಚರ್ ಮೋರ್ ಈಸಿಲಿ ದ ಲಿಕ್ವಿಡ್ ಕ್ಯಾನ್ ಬಿ, ಅಂದ್ರೆ ಗ್ಯಾಸ್ ಕ್ಯಾನ್ ಬಿ ಲಿಕ್ವಿಫೈಡ್. ಈಗ ಒಂದಷ್ಟು ಎಕ್ಸಾಂಪಲ್ ನೋಡಿ. ನಾವು SO2 ಕ್ರಿಟಿಕಲ್ ಟೆಂಪರೇಚರ್ ನೋಡ್ತಾ ಹೋಗಿ 430 ಡಿಗ್ರಿ ಸೆಲ್ಸಿಯಸ್ ಇದು. ಓಕೆ, ಇವೆಲ್ಲ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 304 ಇಲ್ಲ, ಕೆಲ್ವಿನ್ ದಲ್ಲೇ ಇದೆ. ಓಕೆ, ಸೊ 430 ಕೆಲ್ವಿನ್, 406, 304, 190, 134, 126, 33. ಈಗ ಅಮೌಂಟ್ ಅಡ್ಸಾರ್ಬ್ಡ್ ಇನ್ ml ನೋಡ್ತಾ ಹೋಗಿ. ಓಕೆ, ಇಟ್ ಈಸ್ ಆನ್ ದ ಕಾನ್ಸ್ಟೆಂಟ್ ಅಡ್ಸಾರ್ಬೆಂಟ್ ಮಾಸ್ ಸೇಮ್ ಇಟ್ಕೊಂಡಿದೀವಿ 380. ಓಕೆ, 180 ml 48, 16.2, 9.3, 8.0, 4.5. ನೋಡಿ, ಇಲ್ಲ ನಿಮಗೆ ಡಿಫರೆನ್ಸ್ ಗೊತ್ತಾಗ್ಬಿಡ್ತದೆ. ಹೈಡ್ರೋಜನ್ ಗೆ ಕ್ರಿಟಿಕಲ್ ಟೆಂಪರೇಚರ್ ಇಸ್ ವೆರಿ ಲೆಸ್, ಕಾರ್ಬನ್ ಡೈಆಕ್ಸೈಡ್ ಗೆ ಜಾಸ್ತಿ, ಸಲ್ಫರ್ ಡೈಆಕ್ಸೈಡ್ ಗೆ ಇನ್ನೂ ಜಾಸ್ತಿ. ಅಂದ್ರೆ this can be liquefied easily, this can be adsorbed easily compared to NH3. NH3 can be adsorbed easily compared to CO2. CO2 can be adsorbed easily compared to CH4, like that. Remember, critical temperature decrease ಆಗ್ತಾ ಹೋದಾಗೆ, so ease of liquefaction decreases and adsorption also decreases in this order. This is about nature of adsorbate, that is critical temperature of the gas plays a very important role. Next, now very important,
ಡ್ಯೂರಿಂಗ್ ಎಡ್ಸಾರ್ಪ್ಷನ್ ರಿಮೆಂಬರ್ ದರ್ ಇಸ್ ಆಲ್ವೇಸ್ ಡಿಕ್ರೀಸ್ ಇನ್ ರೆಸಿಡ್ಯುವಲ್ ಫೋರ್ಸಸ್ ಆಫ್ ದ ಸರ್ಫೇಸ್. ಹೌದಾ, ದರ್ ಇಸ್ ನೋ ಡೌಟ್ ಇನ್ ಇಟ್. ಯಾಕಂದ್ರೆ ರೆಸಿಡ್ಯುವಲ್ ಫೋರ್ಸಸ್ ಏನಿತ್ತು ಅದು ಜಾಸ್ತಿ ಇತ್ತು, ಅಂದ್ರೆ ಇಂಬ್ಯಾಲೆನ್ಸ್ಡ್ ಫೋರ್ಸ್ ಏನಿತ್ತು ಅದು ಜಾಸ್ತಿ ಇತ್ತು. ನಾವು ಏನಾಯ್ತು, ಇಂಬ್ಯಾಲೆನ್ಸ್ಡ್ ಫೋರ್ಸ್ ಕಡಿಮೆ ಆಗ್ತಾ ಬಂತು, ಅದನ್ನು ನಾವು ರೆಸಿಡ್ಯುವಲ್ ಫೋರ್ಸ್ ಅಂತ ಕರೆದ್ವಿ. ಸೊ ದೇರ್ ಇಸ್ ಅ ಡಿಕ್ರೀಸ್ ಇನ್ ದ ಸರ್ಫೇಸ್ ಎನರ್ಜಿ. ರಿಮೆಂಬರ್, ಸರ್ಫೇಸ್ ಎನರ್ಜಿ ಕೂಡ ಡಿಕ್ರೀಸ್ ಆಗ್ತದೆ ಡೆಫಿನೆಟ್ಲಿ. ಸರ್ಫೇಸ್ ಎನರ್ಜಿ ಡಿಕ್ರೀಸ್ ಆಗೋದಕ್ಕೇನೆ ನಾವು ದ ಪ್ರೊಸೆಸ್ ಆಫ್ ಎಡ್ಸಾರ್ಪ್ಷನ್ ವಿ ಕಾಲ್ ಇಟ್ ಆಸ್ ಎಕ್ಸೋಥರ್ಮಿಕ್. ಹೌದಾ, ಆ ಸರ್ಫೇಸ್ ಏರಿಯಾ ಏನ್ ಡಿಕ್ರೀಸ್ ಆಗ್ತದ ಅದು ವಿಚ್ ಅಪಿಯರ್ಸ್ ಆಸ್ ಹೀಟ್. ರಿಮೆಂಬರ್ ದಟ್. now ನೋಡಿ, adsorption therefore is invariably an exothermic process. In other words, delta H of adsorption is always negative. 1 mark ಕೇಳಿರುವಂತ ಕ್ವಶನ್ ಇದು. ಓಕೆ, ಮೂರನ್ನು ಹೇಳ್ತೀನಿ. ಡೆಲ್ಟಾ H is ನೆಗೆಟಿವ್ ಅಂತ ಆಯ್ತು ಈಗ. ಓಕೆ, ಡೆಲ್ಟಾ H ನೆಗೆಟಿವ್ ಅನ್ನೋದು ಆಯ್ತು. there is no doubt in it. ಹೌದಾ, ನೆಕ್ಸ್ಟ್ ನೋಡಿ, when gas is adsorbed the freedom of movement is restricted. ಹೌದಾ, freedom of movement. before adsorbing, remember, gases were moving. now adsorbed ಅಂತ ಆದಾಗ gases will come in contact with the solid adsorbent like this. ಅಂದ್ರೆ ಮೊದಲೇನಿತ್ತಲ್ಲ ಈ ರೀತಿ ರ್ಯಾಂಡಮ್ ಮೂವ್ಮೆಂಟ್ ಏನಿದೆ ಅದು ಕಡಿಮೆ ಆಗ್ಬಿಡ್ತು. ಇದು ಕಡಿಮೆ ಆದಾಗ ಈ ಒಂದು ಮೂವ್ಮೆಂಟ್ ಅನ್ನ ನಾವೇನಂತೀವಿ, ಮೀಸರ್ ಆಫ್ ಡಿಸಾರ್ಡರ್ನೆಸ್ ಅಂತ ಕರಿತೀವಿ. ಅದನ್ನ ನಾವು ಹೇಳಿದ್ದು ಎಂಟ್ರೋಪಿ ಅಂತಾನು ಕರಿಬಹುದು. ಹೌದಾ, ಸೊ ಮೀಸರ್ ಆಫ್ ಡಿಸಾರ್ಡರ್ನೆಸ್ ಅಂತ ಕರಿಬಹುದು. ಸೊ ಅದಕ್ಕೆ ನಾ ಹೇಳಿದ್ದು ಡೆಲ್ಟಾ ಎಸ್ ಆಲ್ಸೋ ಕ್ಯಾನ್ ಬಿಕಮ್ ನೆಗೆಟಿವ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಡೆಲ್ಟಾ ಎಸ್ ಅಂದ್ರೆ ಮೀಸರ್ ಆಫ್ ಡಿಸಾರ್ಡರ್ನೆಸ್, ಎಂಟ್ರೋಪಿ. ಎಂಟ್ರೋಪಿ ಚೇಂಜ್ ಆಲ್ಸೋ ಬಿಕಮ್ ನೆಗೆಟಿವ್. ಯಾಕಂದ್ರೆ ಮೊದಲು ಗ್ಯಾಸ್ ಅಲ್ಲಿ ಇರುವಂತಹ ಮೂವ್ಮೆಂಟ್ ಏನಿದೆ, ರ್ಯಾಂಡಮ್ ಮೂವ್ಮೆಂಟ್, ಆ ಮೂವ್ಮೆಂಟ್ ಡಿಕ್ರೀಸ್ ಆಗ್ತದೆ, ಡಿಸಾರ್ಡರ್ನೆಸ್ ಕಡಿಮೆ ಆಗ್ತಾ ಹೋಗ್ತದೆ. ದ ಡಿಸಾರ್ಡರ್ನೆಸ್ ಡಿಕ್ರೀಸಸ್ ವಿಚ್ ಮೀನ್ಸ್ ಎಂಟ್ರೋಪಿ ಇಸ್ ಗೋಯಿಂಗ್ ಟು ಇನ್ಕ್ರೀಸ್. ಸಾರಿ, entropy is also going to decrease. Entropy is also going to decrease. So hence remember, delta S become negative. So this amounts to decrease in the entropy of gas after adsorption. So definitely it is decreases. Next, adsorption is thus accompanied by decrease in enthalpy as well as decrease in entropy of the system. Hence we can say the process to be spontaneous. ಈಗ ನೋಡಿ, ಇದು ಎಡ್ಸಾರ್ಪ್ಷನ್ ಅನ್ನೋದು ಸ್ಪಾಂಟೇನಿಯಸ್ ಹೌದೋ ಅಲ್ಲೋ ಅಂತ ನೋಡಿದಾಗ ಎಡ್ಸಾರ್ಪ್ಷನ್ ಇಸ್ ಅ ಸ್ಪಾಂಟೇನಿಯಸ್ ಪ್ರೊಸೆಸ್. ಹೌದಾ, ಸ್ಪಾಂಟೇನಿಯಸ್ ಪ್ರೊಸೆಸ್. ಹೌದಾ, ರೈಟ್. ಸೊ ಎಡ್ಸಾರ್ಪ್ಷನ್ ಇಸ್ ಸ್ಪಾಂಟೇನಿಯಸ್ ಪ್ರೊಸೆಸ್. ಸೊ ಎಡ್ಸಾರ್ಪ್ಷನ್ ಸ್ಪಾಂಟೇನಿಯಸ್ ಅಂತ ಹೇಗೆ ಹೇಳ್ತೀವಿ ನೋಡಿ, ಈಗೊಂದು ಕಂಟೈನರ್ ದಲ್ಲಿ ನೀವು ಚಾರ್ಕೋಲ್ ಅನ್ನ ಹಾಕ್ಬಿಟ್ಟು ಅದಕ್ಕೆ ನೀವು ಇಂಪ್ಯೂರ್ ಶುಗರ್ ಅನ್ನ ಆಡ್ ಮಾಡಿದ್ರೆ impurity is going to adsorb on the charcoal surface easily. ಆ ಪ್ರೊಸೆಸ್ ಏನಿದೆ ಅದು ಸ್ಪಾಂಟೇನಿಯಸ್ ಪ್ರೊಸೆಸ್. ಅದಕ್ಕೆ ನಾವು ಹೇಳ್ತೀವಿ adsorption is spontaneous. ರಿಮೆಂಬರ್. ಓಕೆ, ಸೊ ಇದನ್ನ ನಾವು ಮೂರು ಸೇರಿಸಿ ನಾವು ಹೇಳ್ಬೇಕು ಅಂತಂದ್ರೆ ಸೊ ಅದನ್ನ ನಾ ಇಲ್ಲಿ ಹೇಳ್ತೀನಿ ನೋಡಿ. ಸೊ ಡೆಲ್ಟಾ H ನೆಗೆಟಿವ್ ಆಯ್ತು, ಡೆಲ್ಟಾ S ನೆಗೆಟಿವ್ ಆಯ್ತು, ರೈಟ್. ಡೆಲ್ಟಾ G is also should be negative. ಯಾಕಂತಂದ್ರೆ ಸೊ ಡೆಲ್ಟಾ G ಅಂದ್ರೆ ಫ್ರೀ ಎನರ್ಜಿ ನೆಗೆಟಿವ್ ಇದ್ದಾಗ ಸ್ಪಾಂಟೇನಿಯಸ್ ಪ್ರೊಸೆಸ್ ಬರ್ತದೆ. ನಮಗೇನ್ ಗೊತ್ತಿದೆ, adsorption ಅನ್ನೋದು ಈಸ್ ಆಲ್ವೇಸ್ ಸ್ಪಾಂಟೇನಿಯಸ್ process. Remember, always spontaneous process. ಅದನ್ನ ಪ್ರೂವ್ ಮಾಡೋದು ಹೇಗೆ ನೋಡಿ, ನಮ್ಮ ಹತ್ರ ಒಂದು ಗಿಬ್ಸ್ ಹೆಲ್ಮ್ಹೋಲ್ಟ್ಜ್ ಇಕ್ವೇಶನ್ ಅಂತ ಇದೆ. ಡೆಲ್ಟಾ G is equal to ಡೆಲ್ಟಾ H minus T ಡೆಲ್ಟಾ S. ಹೌದಾ, ಇದರಲ್ಲಿ ನೋಡ್ತಾ ಹೋಗಿ. ಡೆಲ್ಟಾ H ಏನಿದೆ ನಮಗೆ, ಡೆಲ್ಟಾ H ಏನಿದೆ ನೆಗೆಟಿವ್ ಇದೆ. ಹೌದಾ, ನೆಗೆಟಿವ್ ಇದೆ. ಸೊ ಫಾರ್ಮುಲಾದಲ್ಲಿ ಇರುವಂತ ನೆಗೆಟಿವ್ ಅನ್ನ ರೆಡ್ ಇಂಕ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹೌದಾ, ಈ ಟೆಂಪರೇಚರ್ ನ ಬ್ಲಾಕ್ ಅಲ್ಲಿ ತಗೊಳ್ಳೋಣಂತ. ಈಗ ಡೆಲ್ಟಾ ಎಸ್ ಏನಿದೆ ಅದು ಕೂಡ ನೆಗೆಟಿವ್ ಇದೆ. ಈಗ ನೋಡಿ, ನೆಗೆಟಿವ್ ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು. ಇಲ್ಲಿ ಟೆಂಪರೇಚರ್ ಹಾಗೆ ಇಡೋಣಂತೆ. ಈಗ ನಮಗೆ ಆನ್ಸರ್ ನೆಗೆಟಿವ್ ಬರಬೇಕು. ಡೆಲ್ಟಾ G ನೆಗೆಟಿವ್ ಬರಬೇಕು. ನೆಗೆಟಿವ್ ಯಾವಾಗ ಬರ್ತದೆ, ಓನ್ಲಿ ಎಟ್ ಲೋ ಟೆಂಪರೇಚರ್. ಹೌದಾ, ಓನ್ಲಿ ಎಟ್ ಲೋ ಟೆಂಪರೇಚರ್. ಯಾಕೆ ಹೇಳಿ, ಈಗ ಇದೇ ಎಕ್ಸಾಂಪಲ್ ನಾ ಹೇಳ್ತೀನಿ ನೋಡಿ. ಈಗ ಇದು -3 + 5 ಇತ್ತು ಅಂತ ತಿಳ್ಕೊರಿ. ಅವಾಗ ನಮ್ಗೆ ಆನ್ಸರ್ ಏನ್ ಬರ್ತದೆ, +2 ಬಂತು. ಅಂದ್ರೆ ಡೆಲ್ಟಾ G ಪಾಸಿಟಿವ್ ಬಂತು, ರಾಂಗ್. ಹೌದಾ, ಇದನ್ನ ನಾವೇನ್ ಚೇಂಜ್ ಮಾಡೋಣಂತೆ, -3 ಈ ಟೆಂಪರೇಚರ್ ಕಡಿಮೆ ಆಗ್ತದೆ. ಕಡಿಮೆ ಆದಾಗ ಇದು +5 ಇರೋದು +1 ಬಂತಂತ ಇಟ್ಕೊಳ್ಳಿ. ಅವಾಗ ನಾವು ಆನ್ಸರ್ ನ -2 ಬರಿತೀವಿ. ಹೌದಾ, ಅಂದ್ರೆ ಇದು ಮಲ್ಟಿಪ್ಲಿಕೇಶನ್ ಅಲ್ಲ, ಇಲ್ಲಿ ಮೈನಸ್ ಆಫ್ ಮೈನಸ್ ಪ್ಲಸ್ ಅಂತ ಬರ್ದ್ವಿ. ಬಟ್ ದಿಸ್ ಈಸ್ ನಾಟ್ ಮೈನಸ್ ಆಫ್ ಪ್ಲಸ್ ಮೈನಸ್, ಯಾಕಂದ್ರೆ ಇವೆರಡು ಸಮ್. ಇದು ಮೈನಸ್ ಪ್ಲಸ್ ಮಾಡಿದಾಗ ಮೈನಸ್ ಯಾವಾಗ ಬರ್ತದೆ ಅಂದ್ರೆ ಯಾವಾಗ ವೆನ್ ಡೆಲ್ಟಾ H is more than T ಡೆಲ್ಟಾ S. ರಿಮೆಂಬರ್, ಡೆಲ್ಟಾ H is more than T ಡೆಲ್ಟಾ S. ಆವಾಗ ನಮಗೆ ಡೆಲ್ಟಾ G ನೆಗೆಟಿವ್ ಬರ್ತದೆ. ಓನ್ಲಿ ಅಟ್ ಲೋ ಟೆಂಪರೇಚರ್ ಇಟ್ ಇಸ್ ಪಾಸಿಬಲ್. ಅದಕ್ಕೆ ಹೇಳಿದ್ದು ಟೆಂಪರೇಚರ್ ಡಿಕ್ರೀಸ್ ಮಾಡ್ತಾ ಹೋದಾಗೆ
adsorption is always increases. Remember, temperature decrease ಮಾಡ್ತಾ ಹೋದಾಗೆ adsorption increase ಆಗ್ತಾ ಹೋಗ್ತದ ಅನ್ನೋದು ಗೊತ್ತಿರಲಿ. That is a very important point in this particular case. Okay, so ಅಂದ್ರೆ ಇವು ಮೂರು ನಮಗೆ ಕ್ಲಿಯರ್ ಆಯ್ತು. ಡೆಲ್ಟಾ ಎಚ್ ನೆಗೆಟಿವ್ ಇದೆ, ಡೆಲ್ಟಾ ಎಸ್ ನೆಗೆಟಿವ್ ಇದೆ, ಡೆಲ್ಟಾ ಜಿ ನೆಗೆಟಿವ್ ಇದೆ. ಇದನ್ನ 1 ಮಾರ್ಕ್ಗೆ ಅಥವಾ ಒಂದೊಂದ್ಸಾರಿ 2 ಮಾರ್ಕ್ಸ್ಗೂ ಕೂಡ ಕೇಳ್ತಾರೆ. ವಾಟ್ ಈಸ್ ದ ಸೈನ್ ಆಫ್ ಡೆಲ್ಟಾ ಎಚ್ ಅಂಡ್ ಡೆಲ್ಟಾ ಎಚ್ ಫಾರ್ ಅಡ್ಸಾರ್ಪ್ಷನ್ ಪ್ರೊಸೆಸ್ ಅಂತ ಕೇಳ್ತಾರೆ. ಓಕೆ, ನೆಗೆಟಿವ್ ಅಂತ ಬರೀಬೇಕು. ಈಗ ನೋಡಿ ಡೆಲ್ಟಾ ಜಿ ನೆಗೆಟಿವ್ ಆಯ್ತು, ಸ್ಪಾಂಟೇನಿಯಸ್ ಪ್ರೊಸೆಸ್ ಆಯ್ತು. ನೌ ವಾಟ್ ಹ್ಯಾಪನ್ಸ್ ಇಸ್ ಆಸ್ ದಿಸ್ ಕಂಟಿನ್ಯೂ ಫಾರ್ ಸಮ್ ಟೈಮ್, as this process continue for some time, ಅರ್ಥ ಮಾಡ್ಕೊಳ್ಳಿ. ಸೊ ಜಸ್ಟ್ ಇಮ್ಯಾಜಿನ್ ದ ಪ್ರೊಸೆಸ್ ಕಂಟಿನ್ಯೂ ಫಾರ್ ಸಮ್ ಟೈಮ್. ಅವಾಗ ಏನಾಗ್ತಾ ಹೋಗ್ತದೆ, ಅವಾಗ ಸರ್ಫೇಸ್ ಏರಿಯಾ ಡಿಕ್ರೀಸ್ ಆಗ್ತಾ ಹೋಗ್ತದೆ. ಸರ್ಫೇಸ್ ಏರಿಯಾ ಡಿಕ್ರೀಸ್ ಆಗ್ತಾ ಹೋಗ್ತದೆ. ಆಸ್ ಸರ್ಫೇಸ್ ಏರಿಯಾ ಡಿಕ್ರೀಸಸ್, adsorption also decreases. Adsorption also decreases. Adsorption ಡಿಕ್ರೀಸ್ ಆಗ್ತಾ ಹೋದಾಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಆಸ್ ದ ಪ್ರೊಸೆಸ್ ಕಂಟಿನ್ಯೂ, ಸರ್ಫೇಸ್ ಏರಿಯಾ ಡಿಕ್ರೀಸ್ ಆಗ್ತಾ ಬರ್ತದ, ಅಡ್ಸಾರ್ಪ್ಷನ್ ಡಿಕ್ರೀಸ್ ಆಗ್ತಾ ಬರ್ತದ. ಅಡ್ಸಾರ್ಪ್ಷನ್ ಡಿಕ್ರೀಸ್ ಆಗ್ತಾ ಬಂದಾಗ ಈ ಡೆಲ್ಟಾ ಎಚ್ ಎನ್ ಮೋರ್ ಅಂಡ್ ಮೋರ್ ನೆಗೆಟಿವ್ ಇತ್ತಲ್ಲ, ಡೆಲ್ಟಾ ಎಚ್ ಅಂಡ್ ಮೋರ್ ನೆಗೆಟಿವ್ ಇತ್ತು ಮೊದಲು, ಯಾಕಂದ್ರೆ ಹೀಟ್ ರಿಲೀಸ್ ಆಗಿತ್ತು. ಈಗ ಏನಾಗ್ತದೆ, ಇದು ಲೆಸ್ ನೆಗೆಟಿವ್ ಆಗ್ತಾ ಬರ್ತದೆ. ಮೋರ್ ನೆಗೆಟಿವ್ ಇರೋದು ಲೆಸ್ ನೆಗೆಟಿವ್ ಆಗ್ತಾ ಬರ್ತದೆ. ಅದೇ ರೀತಿ ಡೆಲ್ಟಾ ಎಸ್ ಏನಿತ್ತಲ್ಲ ಮೊದಲು ಮೋರ್ ನೆಗೆಟಿವ್ ಇತ್ತು, ಈಗ ಲೆಸ್ ನೆಗೆಟಿವ್ ಆಗ್ತಾ ಬರ್ತದೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಸರ್ಫೇಸ್ ಏರಿಯಾನೇ ಕಡಿಮೆ ಆಗ್ಬಿಟ್ರೆ ಡೆಲ್ಟಾ ಎಸ್ ಸ್ಲೋಲಿ -10 ಇರೋದು, ಫಾರ್ ಎಕ್ಸಾಂಪಲ್ -6, -4, -3, -2 ಆಗ್ತಾ ಬರ್ತದೆ. ಸಿಮಿಲರ್ಲಿ ಡೆಲ್ಟಾ ಎಚ್ ಆಲ್ಸೋ -10 ಇರೋದು -3, -2, -1 ಆಗ್ತಾ ಬರ್ತದೆ. ಇವೆರಡು ಕಡಿಮೆ ಆಗ್ತಾ ಬಂದಾಗ ನಾವು ಟೆಂಪರೇಚರ್ ನ ಕಾನ್ಸ್ಟೆಂಟ್ ಇಟ್ಟಿದೀವಿ, ಹೌದಾ? ಬಿಕಾಸ್ ಆಫ್ ದಟ್ at one time, remember, at one time delta H become is equal to T delta S, then delta G become equal to 0. Delta G become is equal to 0. Delta G aವಾಗ 0 ಆಗ್ತದೆ, ಅವಾಗ ನಾವು ಆ ಪ್ರೊಸೆಸ್ ಅನ್ನ at equilibrium ಅಂತ ಕರಿತೀವಿ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಮೊದಲು ಡೆಲ್ಟಾ ಎಚ್ ನೆಗೆಟಿವ್ ಇತ್ತು, ಡೆಲ್ಟಾ ಎಸ್ ನೆಗೆಟಿವ್ ಇತ್ತು, ಡೆಲ್ಟಾ ಜಿನು ನೆಗೆಟಿವ್ ಬರಲೇಬೇಕು. ಅಂದ್ರೆ ಯಾವಾಗ ಬರ್ತದ? ಲೋ ಟೆಂಪರೇಚರ್ ಇದ್ದಾಗ ಬರ್ತದೆ, ಹೌದಾ? ಸೊ ಇದಷ್ಟು ಕ್ಲಿಯರ್ ಆಯ್ತು. ಈಗೇನಾಯ್ತು, ಆಸ್ ದ ಪ್ರೊಸೆಸ್ ಕಂಟಿನ್ಯೂ ಫಾರ್ ಸಮ್ ಟೈಮ್, ಸರ್ಫೇಸ್ ಏರಿಯಾ ಡಿಕ್ರೀಸ್ ಆಗ್ತದೆ, ಅಡ್ಸಾರ್ಪ್ಷನ್ ಡಿಕ್ರೀಸ್ ಆಗ್ತದೆ, ಡೆಲ್ಟಾ ಎಚ್ ಬಿಕಮ್ ಲೆಸ್ ನೆಗೆಟಿವ್, ಡೆಲ್ಟಾ ಎಸ್ ಬಿಕಮ್ ಲೆಸ್ ನೆಗೆಟಿವ್. at one time delta H and delta S ಈಕ್ವಲ್ ಆಗಿ ಡೆಲ್ಟಾ ಜಿ 0 ಆಗ್ತದೆ. ಅದನ್ನ ನಾವು ಇಕ್ವಿಲಿಬ್ರಿಯಂ ಅಂತ ಕರಿತೀವಿ. ಅದನ್ನ ನಾವು ಸ್ಯಾಚುರೇಷನ್ ಅಂತಾನು ಕರಿಬಹುದು, ಇಲ್ಲ ಇಕ್ವಿಲಿಬ್ರಿಯಂ ಅಂತಾನು ಕರೆಯಬಹುದು. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ದ ಅಡ್ಸಾರ್ಪ್ಷನ್. ಇದನ್ನ ನಾವು ಮೆಕ್ಯಾನಿಸಮ್ ಆಫ್ ಅಡ್ಸಾರ್ಪ್ಷನ್ ಅಂತ ಹೇಳಿ ನಿಮ್ಮ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಅದನ್ನ ನಾವು ಇಲ್ಲಿ ಈ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದು. ನೆಕ್ಸ್ಟ್, ಟೈಪ್ಸ್ ಆಫ್ ಅಡ್ಸಾರ್ಪ್ಷನ್ ವಿಲ್ ಡಿಸ್ಕಸ್. ಇದಾದ್ಮೇಲೆ ಇಫೆಕ್ಟ್ ಆಫ್ ಪ್ರೆಷರ್ ಮತ್ತೆ ಇಫೆಕ್ಟ್ ಆಫ್ ಟೆಂಪರೇಚರ್ ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡುತ್ತೆ. ಈಗ ಟೈಪ್ ಆಫ್ ಅಡ್ಸಾರ್ಪ್ಷನ್ ಅಲ್ಲಿ ನಮಗೆ 2 ಟೈಪ್ ಇದೆ. ಸೊ ದೇರ್ ಆರ್ 2 ಥಿಂಗ್ಸ್ ವಿಚ್ ರಿಕ್ವೈರ್ಡ್ ಫಾರ್ ಅಡ್ಸಾರ್ಪ್ಷನ್, ದಟ್ ಈಸ್ ಅಡ್ಸಾರ್ಬೇಟ್ ಅಂಡ್ ಅಡ್ಸಾರ್ಬೆಂಟ್. ಒನ್ಸ್ ಅಗೇನ್, ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಅಡ್ಸಾರ್ಬೇಟ್ ಅಂಡ್ ಅಡ್ಸಾರ್ಬೆಂಟ್, ವಿ ಆರ್ ಡಿವೈಡಿಂಗ್ ದಿಸ್ ಇಂಟು 2 ಟೈಪ್ಸ್. ಅಡ್ಸಾರ್ಪ್ಷನ್ ಅಂತ ಅಂದಾಗ ಒನ್ ಈಸ್ ವೀಕ್ ಅಡ್ಸಾರ್ಪ್ಷನ್, ಅನದರ್ ಒನ್ ಈಸ್ ಸ್ಟ್ರಾಂಗ್ ಅಡ್ಸಾರ್ಪ್ಷನ್. ಅದನ್ನ ನಾವು ಬೇರೆ ರೀತಿ ಹೇಳ್ತೀವಿ, ಅದನ್ನ ಹೇಳ್ತೀನಿ. ಒಂದು ವೀಕ್ ಅಡ್ಸಾರ್ಪ್ಷನ್ ಮತ್ತೊಂದು ಸ್ಟ್ರಾಂಗ್ ಅಡ್ಸಾರ್ಪ್ಷನ್ ಅಂತ ಹೇಳಿ ತಗೊಂಡ್ವಿ. ಈಗ ನೋಡಿ, ಅಡ್ಸಾರ್ಬೇಟ್ ಮತ್ತೆ ಅಡ್ಸಾರ್ಬೆಂಟ್ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾದ್ರೂ ವೀಕ್ ಇದ್ರೆ ದಟ್ ವಿ ಕಾಲ್ ಇಟ್ ಆಸ್ ಫಿಸಿಕಲ್ ಅಡ್ಸಾರ್ಪ್ಷನ್. ರಿಮೆಂಬರ್, ಇಫ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಅಡ್ಸಾರ್ಬೇಟ್ ಅಂಡ್ ಅಡ್ಸಾರ್ಬೆಂಟ್ ಸ್ಟ್ರಾಂಗ್ ಇದ್ರೆ ಅದನ್ನ ನಾವು ಕೆಮಿಕಲ್ ಅಡ್ಸಾರ್ಪ್ಷನ್ ಅಂತ ಕರಿತೀವಿ. ಮೊದಲು ನೋಡಿ, ಅಡ್ಸಾರ್ಬೆಂಟ್ ಮತ್ತೆ ಅಡ್ಸಾರ್ಬೇಟ್ ಮಧ್ಯೆ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ವೀಕ್ ಇದೆ. ಸೊ ವೀಕ್ ಅಂದ್ರೆ ಯಾವ ಫೋರ್ಸ್? ಇಲ್ಲಿ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಗ್ಗೆ ಮಾತಾಡ್ತಾ ಇದೀವಿ, ಹೌದಾ? ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತದೆ. ಸೊ ಅದನ್ನ ನಾವು ಫಿಸಿಕಲ್ ಅಡ್ಸಾರ್ಪ್ಷನ್ ಅಂತ ಕರಿತೀವಿ. ಈಗ ಅಡ್ಸಾರ್ಬೇಟ್ ಮತ್ತೆ ಅಡ್ಸಾರ್ಬೆಂಟ್ ಮತ್ತೆ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ರೆ ಅದನ್ನ ನಾವು ಕೆಮಿಕಲ್ ಬಾಂಡ್ ಫಾರ್ಮೇಶನ್ ಅಂತ ಕರಿತೀವಿ, ಅಂದ್ರೆ ಕೋವಾಲೆಂಟ್ ಬಾಂಡ್ ಫಾರ್ಮೇಶನ್ ಅಂತ ಕರಿತೀವಿ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಹೌದಾ? ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದ್ರೆ ಕೆಮಿಕಲ್ ಬಾಂಡ್, ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದ್ರೆ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್.
ವ್ಯಾಂಡರ್ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ದಾಗ ಆ ಎಡ್ಸಾರ್ಪ್ಷನ್ ನಾವು ಫಿಸಿಕಲ್ ಎಡ್ಸಾರ್ಪ್ಷನ್ ಅಂತ ಕರಿತೀವಿ. ಅದನ್ನ ಆಲ್ಸೋ ಕಾಲ್ ಇಟ್ ಆಸ್ ಫಿಸಿಸಾರ್ಪ್ಷನ್. ಕೋವಾಲೆಂಟ್ ಬಾಂಡ್ ಫಾರ್ಮೇಷನ್ ಇದ್ದಾಗ ಕೆಮಿಕಲ್ ಎಡ್ಸಾರ್ಪ್ಷನ್ ಇದ್ದಾಗ ವಿ ವಿಲ್ ಕಾಲ್ ಇಟ್ ಆಸ್ ಕೆಮಿಸಾರ್ಪ್ಷನ್. ರಿಮೆಂಬರ್, ಕೆಮಿಸಾರ್ಪ್ಷನ್ ಅಂತ ಕರಿತೀವಿ. ಸೊ ಫಿಸಿಕಲ್ ಎಡ್ಸಾರ್ಪ್ಷನ್ ಅಂದ್ರೆ ಫಿಸಿಸಾರ್ಪ್ಷನ್, ಕೆಮಿಕಲ್ ಎಡ್ಸಾರ್ಪ್ಷನ್ ಅಂದ್ರೆ ಕೆಮಿಸಾರ್ಪ್ಷನ್. ರಿಮೆಂಬರ್ ದಟ್. ಈಗ ಬಹಳ ಇಂಪಾರ್ಟೆಂಟ್ ಕ್ವಶನ್ ನಮಗೆ 3 ಮಾರ್ಕ್ಸ್ ಗೆ ರಿಪೀಟೆಡ್ಲಿ ಕೇಳಿರುವಂತದ್ದು ಡಿಫರೆನ್ಸ್ ಬಿಟ್ವೀನ್ ಫಿಸಿಕಲ್ ಎಡ್ಸಾರ್ಪ್ಷನ್ ಅಂಡ್ ಕೆಮಿಕಲ್ ಎಡ್ಸಾರ್ಪ್ಷನ್. ವೆರಿ 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 ಇಂಪಾರ್ಟೆಂಟ್. ಅದನ್ನ ನಾವೀಗ ಡಿಸ್ಕಸ್ ಮಾಡೋಣಂತೆ. ಇಲ್ಲೇನ್ ಪಾಯಿಂಟ್ಸ್ ಏನ್ ಬರೆಸ್ತೀವಿ ಅದನ್ನ ಒಂದು 3 ಪಾಯಿಂಟ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಸಾಕು ನಾವು. ಓಕೆ, ಫಸ್ಟ್ ಒನ್ ನೋಡಿ, ಮಾಲಿಕ್ಯೂಲ್ಸ್ ಆರ್ ಅಟ್ರಾಕ್ಟೆಡ್ ಟು ಸರ್ಫೇಸ್ ಸಿಂಪ್ಲಿ ಬೈ ವ್ಯಾನ್ ಡರ್ ವಾಲ್ಸ್ ಫೋರ್ಸ್. 1 ಮಾರ್ಕ್ಸ್ ಗೆ ಏನಾದ್ರು ಸಪರೇಟ್ ಆಗಿ ವಾಟ್ ಈಸ್ ಫಿಸಿಸಾರ್ಪ್ಷನ್ ಅಂತ ಕೇಳಿದ್ರೆ ಏನ್ ಬರೀಬೇಕು? ಇಷ್ಟೇ ಬರೆಯೋದು. ದ ಮಾಲಿಕ್ಯೂಲ್ಸ್ ವಿಚ್ ಆರ್ ಅಟ್ರಾಕ್ಟೆಡ್ ಟು ದ ಸರ್ಫೇಸ್ ಆಫ್ ದ ಅಡ್ಸಾರ್ಬೆಂಟ್ ಥ್ರೂ weak force of attraction, we can call it as physisorption. Athwa the force of attraction which is present between van der Waals, andre the van der Waals force which is present between adsorbent and adsorbate, such adsorption is called as physical adsorption. Chemical adsorption andre the molecules of the adsorbate held on the surface of the adsorbent through strong chemical bonds, it is called as chemisorption anta helodu. Next ನೋಡಿ ಫಿಸಿಸಾರ್ಪ್ಷನ್ ಅಂದಾಗ ಏನಾಗ್ತದೆ? ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇದೆ ಅಂದ್ರೆ ದ ಹೀಟ್ ಆಫ್ ಅಡ್ಸಾರ್ಪ್ಷನ್ ಅಂದ್ರೆ ಡೆಲ್ಟಾ ಎಚ್ ಆಫ್ ಅಡ್ಸಾರ್ಪ್ಷನ್ ವಿಲ್ ಬಿ ಲೋ. ಆಬ್ವಿಯಸ್ಲಿ ವಿ ಕ್ಯಾನ್ ಅಗ್ರಿ ಫಾರ್ ದಿಸ್. ಹೌದಾ? ಇದು ಒಪ್ಕೊಳ್ಳುವಂತದ್ದು. ಯಾಕಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇದ್ರೆ ಎನರ್ಜಿ ರಿಲೀಸ್ ಅಥವಾ ಹೀಟ್ ರಿಲೀಸ್ ವಿಲ್ ಬಿ ಲೆಸ್, 20 to 40 ಕಿಲೋಜೂಲ್ ಪರ್ ಮೋಲ್. ಅದೇ ಇಲ್ಲಿ ನೋಡಿ, ಇಲ್ಲಿ ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ ಇರೋದಕ್ಕೆ. ರಿಮೆಂಬರ್, so ಇಲ್ಲಿ heat of adsorption ಅಂದ್ರೆ definition ಬರೆದಿದ್ದೀವಿ. It is amount of heat evolved when 1 mole of the adsorbate is adsorbed on the surface of an adsorbent. ಅದನ್ನ ನಾನು ಅವಾಗ ರಫ್ ಅಲ್ಲಿ ಹೇಳಿದ್ದು, ಇದನ್ನ ಆಕ್ಚುಯಲ್ ಡೆಫಿನೇಷನ್ ಕೊಟ್ಟಿದ್ದೀವಿ ಅಷ್ಟೇ. ಇದು ನಿಮ್ಮ ನಾಲೆಜ್ ಇರಲಿ ಅಂತ. ನೆಕ್ಸ್ಟ್ ನೋಡಿ, the heat of adsorption is highly lying in the range 40 to 200 kilojoules for chemisorption. ಕೆಮಿಸಾರ್ಪ್ಷನ್ ಯಾಕೆ ಜಾಸ್ತಿ ಅಂತ ಅಂದ್ರೆ ಕೆಮಿಸಾರ್ಪ್ಷನ್ ಅಲ್ಲಿ ಇರೋದು ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ ಸ್ಟ್ರಾಂಗ್ ಆಗ್ತಾ ಹೋದಾಗೆ ಹೀಟ್ ಅಥವಾ ಎನರ್ಜಿ ರಿಲೀಸ್ ಆಲ್ಸೋ ಇನ್ಕ್ರೀಸಸ್ ಅನ್ನೋದು ಗೊತ್ತಿರಲಿ. ಮಲ್ಟಿಲೇಯರ್ ಅಡ್ಸಾರ್ಪ್ಷನ್. ಹೌದಾ? ಮಲ್ಟಿಲೇಯರ್ ಅಡ್ಸಾರ್ಪ್ಷನ್ ಯಾಕೆ ಅನ್ನೋದನ್ನ ನೋಡಿ. ಮಲ್ಟಿಲೇಯರ್ ಅಡ್ಸಾರ್ಪ್ಷನ್ ಇದರಲ್ಲಿ ಮೋನೋಲೇಯರ್ ಅಡ್ಸಾರ್ಪ್ಷನ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ದಿಸ್ ಇಸ್ ಅ ಚಾರ್ಕೋಲ್ ಸರ್ಫೇಸ್ ಆನ್ ವಿಚ್ ದ ಪಾರ್ಟಿಕಲ್ಸ್ ಆಫ್ ಅಡ್ಸಾರ್ಬೇಟ್ ಇಸ್ ಗೋಯಿಂಗ್ ಟು ಅಡ್ಸಾರ್ಬ್ ಲೈಕ್ ದಿಸ್. ಹೌದಾ? ಪಾರ್ಟಿಕಲ್ ಇಸ್ ಗೋಯಿಂಗ್ ಟು ಅಡ್ಸಾರ್ಬ್ ಲೈಕ್ ದಿಸ್. ಒಂದು ಲೇಯರ್ ಫಾರ್ಮ್ ಆಯ್ತು. ಇದು ರಿಮೆಂಬರ್ ಫಿಸಿಸಾರ್ಬ್ಡ್ ಲೇಯರ್ ಅಂದ್ರೆ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಈಗ ಏನಾಗ್ತದೆ? ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು? ಇದು ಒಂದು ರೀತಿ ಬಿಟ್ವೀನ್ ಎನಿ ಟೂ ಸಬ್ಸ್ಟೆನ್ಸ್, ಅದು ಹತ್ತಿರ ಬಂದಾಗ ಇರುವಂತ ಅಟ್ರಾಕ್ಷನ್ ಅನ್ನ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಯಾವ 2 ಪಾರ್ಟಿಕಲ್ಸ್ ಹತ್ತಿರ ಬರ್ತದ ಅದನ್ನ ನಾವು ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ಓಕೆ, ಈಗ ಏನಾಗ್ತದೆ? ಇನ್ನೊಂದಷ್ಟು ಪಾರ್ಟಿಕಲ್ ಈ ಲೇಯರ್ ಹತ್ರ ಬಂದಾಗ ಈ ಲೇಯರ್ ಏನ್ ಮಾಡ್ತದ? ಆಲ್ರೆಡಿ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈ ಪಾರ್ಟಿಕಲ್ ಮತ್ತೆ ಸರ್ಫೇಸ್ ಮಧ್ಯೆ ಇದೆ. ಆದ್ರೂ ಕೂಡ ಈ ಪಾರ್ಟಿಕಲ್ ಕೂಡ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿ, ಸೊ ಇಟ್ ವಿಲ್ ಆಲ್ಸೋ ಅಡ್ಸಾರ್ಬ್. ಒನ್ಸ್ ಅಗೇನ್ ದಿಸ್ ಲೇಯರ್ ವಿಲ್ ಅಡ್ಸಾರ್ಬ್ ಅನದರ್ ಲೇಯರ್, ದಿಸ್ ಲೇಯರ್ ವಿಲ್ ಅಡ್ಸಾರ್ಬ್ ಅನದರ್ ಲೇಯರ್. ಇದಕ್ಕೆ ಲಿಮಿಟೇ ಇಲ್ಲ. ಇಟ್ ಇಸ್ ಅ ಮ್ಯಾಕ್ಸಿಮಮ್ ಇದು ಮಲ್ಟಿ ಲೇಯರ್ ಅಡ್ಸಾರ್ಪ್ಷನ್ ಅಂತ ಕರಿತೀವಿ. ಯಾಕಂದ್ರೆ ಎಲ್ಲಾ ಲೇಯರ್ ಮಧ್ಯೆ ಇರೋದಿಲ್ಲಿ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಹೌದಾ? ಎಲ್ಲಾ ಲೇಯರ್ ಮಧ್ಯೆ ಇರೋದು ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಆದ್ದರಿಂದ ಇದರಲ್ಲಿ ಡಿಫರೆನ್ಸೇ ಇಲ್ಲ. ಒಂದು ಲೇಯರ್ ಇಂದ ಇನ್ನೊಂದು ಲೇಯರ್ ಈಸಿಲಿ ಅಡ್ಸಾರ್ಬ್ ಆಗ್ತಾ ಹೋಗ್ಬಿಡ್ತದೆ. ಯಾಕಂದ್ರೆ ಆಲ್ರೆಡಿ ಇದು ವೀಕ್. ಸೊ ಬಟ್ ಮೋನೋಲೇಯರ್ ಅಡ್ಸಾರ್ಪ್ಷನ್ ಅಂತಂದ್ರೆ ಕೆಮಿಸಾರ್ಪ್ಷನ್ ಅಲ್ಲಿ ಯಾಕೆ? ಬಿಕಾಸ್ ಇಟ್ ಈಸ್ ದ ಸರ್ಫೇಸ್ ಏರಿಯಾ. ದೇರ್ ಇಸ್ ಅ ಪಾರ್ಟಿಕಲ್ ವಿಚ್ ಇಸ್ ಗೋಯಿಂಗ್ ಟು ಅಡ್ಸಾರ್ಬ್ ಆನ್ ಇಟ್ಸ್ ಸರ್ಫೇಸ್ ಲೈಕ್ ದಿಸ್. ಹೌದಾ? ಪಾರ್ಟಿಕಲ್ ಒಂದು ಪಾರ್ಟಿಕಲ್ ಲೇಯರ್ ಫಾರ್ಮೇಶನ್ ಆಯ್ತು. ಈಗ ನೋಡಿ, ಈ ಪಾರ್ಟಿಕಲ್ ಮತ್ತೆ ಸರ್ಫೇಸ್ ಮಧ್ಯೆ ಇರೋದು ಸ್ಟ್ರಾಂಗ್ ಕೆಮಿಕಲ್ ಬಾಂಡ್. ಹೌದಾ? ಸ್ಟ್ರಾಂಗ್ ಕೆಮಿಕಲ್ ಬಾಂಡ್. ಅದಕ್ಕೆ ಒಂದು ಲೇಯರ್ ಫಾರ್ಮ್ ಆಗ್ಬಿಡ್ತು. ಈಗ ಈ ಲೇಯರ್ ಏನ್ ಫಾರ್ಮ್ ಆಗಿದೆಯಲ್ಲ, ಈ ಲೇಯರ್ ಇನ್ನೊಂದು ಲೇಯರ್ ಅನ್ನ ಅಡ್ಸಾರ್ಬ್ ಮಾಡಿಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಈ ಲೇಯರಿಗೆ ದಿಸ್ ಲೇಯರ್ ಇಸ್ ನಾಟ್ ಹ್ಯಾವಿಂಗ್ ದಟ್ ಕೆಪಾಸಿಟಿ ಟು ಫಾರ್ಮ್ ಅ ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ ವಿತ್ ದ ಸೆಕೆಂಡ್ ಲೇಯರ್. ಸೆಕೆಂಡ್ ಲೇಯರ್ ಡಸ್ ನಾಟ್ ಹ್ಯಾವ್ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿತ್ ದ ಥರ್ಡ್ ಲೇಯರ್. ಬಟ್ ಇಲ್ಲಿ ಹಾಗಲ್ಲ. ಸ್ಟ್ರಾಂಗ್ ಇರ್ಬೇಕಂತ ಯಾರು ಹೇಳಿದ್ರಿ? ಇಲ್ಲಿ ಫಿಸಿಕಲ್ ಅಡ್ಸಾರ್ಪ್ಷನ್ ಅಲ್ಲಿ ವೀಕ್ ಇರ್ತದೆ. ಹೌದಾ? ವೀಕ್ ಇದ್ದಾಗ ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ ಅನ್ನ ಮತ್ತೊಂದು ಪಾರ್ಟಿಕಲ್ ಅನ್ನ ಅಡ್ಸಾರ್ಬ್ ಮಾಡ್ಕೊಳ್ತಾ ಹೋಗ್ಬಿಡ್ತದೆ ಈಸಿಲಿ. ಆದ್ರೆ ಕೆಮಿಕಲ್ ಅಡ್ಸಾರ್ಪ್ಷನ್ ಅಲ್ಲಿ ಕೆಮಿಕಲ್ ಬಾಂಡ್ ಫಾರ್ಮೇಶನ್ ಮಾಡುವಂತ ಕೆಪಾಸಿಟಿ ಸರ್ಫೇಸಿಂಗ್ ಮಾತ್ರ ಇರೋದಕ್ಕೆ only one layer is going to form, that is monolayer adsorption is possible in this case. These are the 3 important differences. Remember, fourth one nodi. Fourth one, relatively weak and it is relatively strong. Hauda?
ಇದು ಕಾಮನ್ ಆಗಿ ನೀವು ಬರೀಬಹುದು. ಸೊ ವೀಕ್ ಪ್ರೊಸೆಸ್ ಆಫ್ ಅಡ್ಸಾರ್ಪ್ಷನ್ ಅಂಡ್ ಸ್ಟ್ರಾಂಗ್ ಪ್ರೊಸೆಸ್ ಆಫ್ ಅಡ್ಸಾರ್ಪ್ಷನ್ ಅಂತ ಹೇಳಿ. ದೆನ್ ಫಿಸಿಕ್ಸ್ ಆಪ್ಷನ್ ನೋಡಿ, ನಾಟ್ ಸ್ಪೆಸಿಫಿಕ್ ಇನ್ ನೇಚರ್, ಎಕ್ಸ್ಪೆಕ್ಟೆಡ್ ಹೌದಾ? ಯಾಕಂತಂದ್ರೆ ಇದರಲ್ಲಿ ಇರೋದು ವೀಕ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಇದರಲ್ಲಿ ಸ್ಪೆಸಿಫಿಸಿಟಿನೇ ಇಲ್ಲ. ರಿಮೆಂಬರ್, ಇದು ಯಾವ ಪಾರ್ಟಿಕಲ್ ಬೇಕಾದ್ರೂ ಅಡ್ಸಾರ್ಬ್ ಮಾಡ್ಕೊಂಡು ಬಿಡಬಹುದು. ಅದ್ರ ಕೆಮಿಕಲ್ ಅಡ್ಸಾರ್ಪ್ಷನ್ ಆಗಲ್ಲ. ಇಟ್ ವಿಲ್ ಅಡ್ಸಾರ್ಬ್ ಸ್ಪೆಸಿಫಿಕಲಿ ಓನ್ಲಿ ದೋಸ್ ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ಫಾರ್ಮ್ ಸ್ಟ್ರಾಂಗ್ ಬಾಂಡ್ ವಿತ್ ದ ಅಡ್ಸಾರ್ಬೆಂಟ್. ರಿಮೆಂಬರ್, ಅದಕ್ಕೆ ಹಿಯರ್ ಇಟ್ ಈಸ್ ಸ್ಪೆಸಿಫಿಕ್ ಇನ್ ನೇಚರ್. It is specific. Physics option, it may found in all instances, not specific, but chemistry option is specific. Occurs only when there is a tendency to form a chemical bond between adsorbate and the adsorbent. Then only it is going to form. ಅದಕ್ಕಾಗಿ ಸ್ಪೆಸಿಫಿಕ್ ಅಂತ ಕರೆದ್ವಿ. ಇನ್ನು it occurs only at low temperature. Remember, ಎಲ್ಲಾ adsorption ಕೂಡ low temperature ಅಲ್ಲಿ favorable, no doubt. ಆದ್ರೆ physical adsorption only occurs at low temperature. So, and we can expect it. ಯಾಕಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿದೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಬಹಳ ಲೆಸ್ ಇದೆ, ಹೌದಾ? ಸೊ ಬಹಳ ಕಡಿಮೆ ಇರೋದಕ್ಕೆ we can say that the force of attraction is less. Because of that reason, low temperature is enough. But chemistry option ಆಗಲ್ಲ, high temperature is needed. High temperature ಅಂದ್ರೆ ಏನು, ವೆರಿ ಹೈ ಅಲ್ಲ. Compared to physics option, somewhat high temperature is needed. Low temperature favorable, high temperature favorable ಅಂತ ಬರಿಬಹುದು ಇಲ್ಲಿ. High temperature favorable ಅಂತ ಬರಿಬಹುದು. So low temperature ಆಗ್ತದ, high temperature ಆಗ್ತದ. It occurs at all temperature. So instead of that, high temperature favorable ಅಂತ ಬರಿಬಹುದು. High temperature favorable, remember. Now, but extent of adsorption increases with rise in temperature. So ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಕೆಮಿಸಾರ್ಪ್ಷನ್ ಒಂದು ಎಕ್ಸಾಂಪಲ್ ನೋಡಿ. So for example, nitrogen gas on nickel surface. Okay, at 83 Kelvin. Nitrogen gas adsorb on the nickel surface by using physical adsorption, physisorption. At 773 Kelvin, nitrogen adsorb on the charcoal by using chemisorption, At 900 Kelvin, desorption take place. Correct ಅರ್ಥ ಮಾಡ್ಕೊಳ್ಳಿ. ಅಂದ್ರೆ nitrogen gas adsorbed on the nickel at 83 Kelvin, physisorption ಯೂಸ್ ಮಾಡ್ಕೊಂಡು. So 773 Kelvin ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ chemisorption. 900 Kelvin ಅಲ್ಲಿ ಡಿಸಾರ್ಪ್ಷನ್ ಆಗಿಬಿಡ್ತದೆ. ಅಂದ್ರೆ at very high temperature finally desorption take place, no doubt in it. But chemisorption ಗೆ ಸ್ವಲ್ಪ ಜಾಸ್ತಿ ಟೆಂಪರೇಚರ್ ಬೇಕು ಕಂಪೇರ್ ಟು physisorption ಅನ್ನೋದು ಗೊತ್ತಿರಲಿ. Then reversible, physical adsorption is reversible ಯಾಕಂತಂದ್ರೆ ಇದು ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದಕ್ಕೆ ಎಷ್ಟು ಈಸಿಲಿ ಅಡ್ಸಾರ್ಬ್ ಆಗಿದೆ ಅಷ್ಟೇ ಈಸಿಲಿ ಸಪರೇಟ್ ಕೂಡ ಮಾಡಬಹುದು. ಅದನ್ನ ನಾವು ರಿವರ್ಸಿಬಲ್ ಅಂತ ಕರಿತೀವಿ. ರಿಮೆಂಬರ್, ದಿಸ್ ಇಸ್ ಇರ್ರಿವರ್ಸಿಬಲ್. Irreversible ಯಾಕೆ ಅಂತ ಅಂದ್ರೆ chemical adsorption having strong chemical bond. Because of that, remember, it need that tendency to form a chemical bond. Chemical bond strong ಆದ್ಮೇಲೆ separation is difficult. ಅದಕ್ಕೆ ನಾವು ಇದನ್ನ irreversible ಅಂತ ಕರೆದ್ವಿ. Remember that. So ಇದಕ್ಕೆ ಇನ್ನೊಂದು ಪಾಯಿಂಟ್ ಅನ್ನು ಆಡ್ ಮಾಡಬೇಕು ಅಂತಂದ್ರೆ ಇದರಲ್ಲಿ ಬರೀಬಹುದು activation energy not needed. ಇದನ್ನ ಯಾವ ಬೇಸಿಸ್ ಮೇಲೆ ಬರೀತೀವಿ? ಲೋ ಟೆಂಪರೇಚರ್ ಬೇಸಿಸ್ ಮೇಲೆ. ನಮಗೆ ಟೆಂಪರೇಚರ್ ಅವಶ್ಯಕತೆ ಇಲ್ಲ ಅಂದ್ರೆ ಆಕ್ಟಿವೇಶನ್ ಎನರ್ಜಿ ನಾಟ್ ನೀಡೆಡ್. ಆಲ್ ಟೆಂಪರೇಚರ್ ಅಥವಾ ಹೈ ಟೆಂಪರೇಚರ್ ಇರೋದಕ್ಕೆ ಸೊ ಆಕ್ಟಿವೇಶನ್ ಎನರ್ಜಿ ನೀಡೆಡ್. ಈ ಆಕ್ಟಿವೇಶನ್ ಎನರ್ಜಿಯನ್ನು ನಾವು ಯಾವ ರೀತಿ ಪ್ರೊವೈಡ್ ಮಾಡಿದ್ವಿ? ವಿತ್ ದ ಹೆಲ್ಪ್ ಆಫ್ ಟೆಂಪರೇಚರ್ ಕೊಟ್ವಿ ಅಷ್ಟೇ, ಹೌದಾ? ಆಕ್ಟಿವೇಶನ್ ಎನರ್ಜಿಯನ್ನು ಯಾವ್ದ್ರಿಂದ ಪ್ರೊವೈಡ್ ಮಾಡಿದ್ವಿ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಟೆಂಪರೇಚರ್ ವಿ ಹ್ಯಾವ್ ಗಿವನ್. So hence we can say activation energy is needed for chemisorption. Physical adsorption, activation energy is not needed. So these are the differences between physisorption and chemisorption. Remember. So in this particular case, very simple, 3 differences ಅನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. So 3 differences ಅನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದ್ 2-3 ಎಕ್ಸಾಂಪಲ್ ನೋಡೋಣಂತೆ. ಸೊ ಫಿಸಿಕಲ್ ಅಡ್ಸಾರ್ಪ್ಷನ್ ನೋಡಿ, ಅಡ್ಸಾರ್ಪ್ಷನ್ ಆಫ್ ವೇರಿಯಸ್ ಗ್ಯಾಸಸ್ ಆನ್ ದ ಚಾರ್ಕೋಲ್ ಮೇಲೆ ಏನು ಅಡ್ಸಾರ್ಬ್ ಆಗ್ತದಲ್ಲ ಗ್ಯಾಸ್, ಇವೆಲ್ಲವನ್ನ ಫಿಸಿಕಲ್ ಅಡ್ಸಾರ್ಪ್ಷನ್ ಅಂತ ಕರಿಬಹುದು ನಾವು. ಓಕೆ, ಇದಕ್ಕೆ ನಾವು ಗ್ಯಾಸ್ ಮಾಸ್ಕ್ ಅಂತ ಕರಿತೀವಿ. ಗ್ಯಾಸ್ ಮಾಸ್ಕ್ ಅಂತ ಹೇಳಿ ಅಂದ್ರೆ ಜನರಲಿ ಇಟ್ ಈಸ್ ಯೂಸ್ಡ್ ಬೈ ದ ಪರ್ಸನ್ ಹೂ ಇಸ್ ವರ್ಕಿಂಗ್ ಇನ್ ದ ಪಾಯ್ಸನಸ್ ಗ್ಯಾಸಸ್. ರಿಮೆಂಬರ್, ಪಾಯ್ಸನಸ್ ಗ್ಯಾಸಸ್ ಇದ್ದಾಗ ಗ್ಯಾಸ್ ಮಾಸ್ಕ್ ಒಳಗಡೆ ಚಾರ್ಕೋಲ್ ಇರ್ತದೆ. ಚಾರ್ಕೋಲ್ ಕೆಲಸ ಏನು ಅಂದ್ರೆ ಇಟ್ ವಿಲ್ ಅಡ್ಸಾರ್ಬ್ ದ ಪಾಯ್ಸನಸ್ ಗ್ಯಾಸಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ಇದು ಇಸ್ ಅನ್ ಎಕ್ಸಾಂಪಲ್ ಆಫ್ ಫಿಸಿಸಾರ್ಪ್ಷನ್. ಇನ್ನೊಂದು ನೋಡಿ, ಅಡ್ಸಾರ್ಪ್ಷನ್ ಆಫ್ ಎಸಿಟಿಕ್ ಆಸಿಡ್ ಆರ್ ಆಕ್ಸಾಲಿಕ್ ಆಸಿಡ್ ಬೈ ದ ಚಾರ್ಕೋಲ್. ಎಸಿಟಿಕ್ ಆಸಿಡ್ ಅಥವಾ ಆಕ್ಸಾಲಿಕ್ ಆಸಿಡ್ ನೀವು ಚಾರ್ಕೋಲ್ ಸಬ್ಸ್ಟೆನ್ಸ್ ಮೇಲೆ ಆಡ್ ಮಾಡಿದ್ರೆ charcoal is going to adsorb acidic acid molecule ಅಥವಾ oxalic acid molecule. This is example for physisorption. Remember, chemisorption ನೋಡಿ,
ನಾನು ಆಲ್ರೆಡಿ ಹೇಳಿದೆ, ಆಕ್ಸಿಜನ್ ಗ್ಯಾಸ್ ಇರ್ಬೋದು ಅಥವಾ ನೈಟ್ರೋಜನ್ ಗ್ಯಾಸ್ ಇರ್ಬೋದು, ವಿಚ್ ಈಸ್ ಆನ್ ದ ಸಿಲ್ವರ್, AU, ಪ್ಲಾಟಿನಮ್, ನಿಕೆಲ್, ಪ್ಲಾಟಿನಮ್, ಪ್ಯಾಲಾಡಿಯಂ. ಸೊ ಇವೆಲ್ಲವನ್ನ ತಗೋಬಹುದು. That is an example for chemisorption. Remember, hydrogen present on the nickel is an example for chemisorption. ಓಕೆ, ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್. ಸೊ ಮುಂದಿನ ಕ್ಲಾಸಲ್ಲಿ ಇನ್ನೊಂದಷ್ಟು ಕಾನ್ಸೆಪ್ಟ್ಗಳ ಜೊತೆ ಮತ್ತೆ ಭೇಟಿಯಾಗೋಣತೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.